नमः सिद्धेभ्यः। नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सौवसाहुणम् एसो पंच नमो यारो सौव पावपणासनो मंगलाणं च सव्वेसिं पढ़मं हवै मंगलम् पढ़मं हवै मंगलम्। पंच परमेष्टि भगवान की अहिंसा परमो धर्म की आज के उत्तम आकिंचन्य धर्म की आचार्य गुरुवर श्री विद्यासागर मुनि महाराज की ಮೋಕ್ಷ ಮಾರ್ಗ, ತ್ಯಾಗದ ಮಾರ್ಗ. ಯಾವ ಮಾರ್ಗ? ಮೋಕ್ಷ ಮಾರ್ಗ, ತ್ಯಾಗದ ಮಾರ್ಗ. ಇವತ್ತಿನ ಧರ್ಮದ ಹೆಸರು ಆಕಿಂಚನ್ಯ ಧರ್ಮ. ಮನುಷ್ಯನ ಬದುಕಿನಲ್ಲಿ ತ್ಯಾಗ ಧರ್ಮ ಬರಲಿಲ್ಲ ಅಂತಂದಾಗ ಆಕಿಂಚನ್ಯ ಧರ್ಮ ಬರಬಹುದೇನು? ಇಲ್ಲ. ಆಕಿಂಚನ್ಯ ಅಂದರೆ ಎಲ್ಲಿ ಅಲ್ಪ ಸ್ವಲ್ಪವೂ ಕೂಡ ತ್ಯಾಗ ಮಾಡುವಂತಹ ಪರಿಸ್ಥಿತಿ ಉಳಿಯಲಿಲ್ಲವೋ ಆ ಧರ್ಮದ ಹೆಸರೇ ಆಕಿಂಚನ್ಯ ಧರ್ಮ. ಬಿಡುವಂಥದ್ದು ಏನೂ ಉಳಿಯಲಿಲ್ಲ. ಏನು ಬಿಡಬೇಕಾಗಿತ್ತೋ ಅದನ್ನೆಲ್ಲ ಬಿಟ್ಟುಕೊಟ್ಟಿದ್ದೇವೆ. ಮತ್ತು ಬಿಟ್ಟು ಕೊಟ್ಟ ನಂತರ ಏನು ಉಳಿಯಬೇಕಾಗಿತ್ತೋ ಅದಷ್ಟು ಉಳಿದಿದೆ. ಆದರೆ ಯಾವುದು ಉಳಿದಿದೆ ಅದನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಬಿಡುವಂತ ವಸ್ತು ಅಲ್ಲ. ಅದನ್ನ ನಾವು ನಮ್ಮಿಂದ ಅಗಲಿಸಬೇಕು ಅಂತಂದ್ರೆ ನಮ್ಮಲ್ಲಿ ಅಗಲಿಸುವಂತಹ ಯಾವ ಶಕ್ತಿನೂ ಇಲ್ಲ. ಮತ್ತೊಬ್ಬರು ಕೂಡ ಅದನ್ನ ಅಗಲಿಸಬೇಕು ಅಂತ ಹೇಳಿ ಯಾವುದಾದರೂ ಉಪಾಯದಿಂದ ಅದನ್ನ ಅಗಲಿಸಲಿಕ್ಕೆ ಸಾಧ್ಯವೂ ಇಲ್ಲ. ಅಂದರೆ ಯಾವುದು ನಮ್ಮದಾಗಿದೆಯೋ ಅದು ನಮ್ಮದು. ಅದನ್ನು ನಾವು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಪರರೂ ಕೂಡ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದು ನಮ್ಮದಲ್ಲವೋ ಅದನ್ನು ನಾವು ಸ್ವತಃ ನಮ್ಮ ಪ್ರಯತ್ನದಿಂದ ನಮ್ಮ ಪುರುಷಾರ್ಥದಿಂದ ಅಗಲಿಸಿ ಬೇರ್ಪಡಿಸಬಹುದು. ಯಾವುದು ನಮ್ಮಿಂದ ಬೇರೆಯಾಯಿತೋ ಅದು ನಮ್ಮದಲ್ಲ, ನಮ್ಮದು ಇರಲಿಲ್ಲ, ನಮ್ಮದಲ್ಲ, ನಮ್ಮದಾಗಲಿಕ್ಕೂ ಸಾಧ್ಯವಿಲ್ಲ.
ಅಂದ್ರೆ ಏನು? ಇದೇನು ಒಗಟ ಹೇಳ್ದಂಗೆ ಆಗ್ತದೈತಲ್ಲ. ಮೋಕ್ಷ ಮಾರ್ಗದಲ್ಲಿ ನಾನ್ಯಾರು ಅನ್ನುವಂತಹ ವಿಷಯ ಬಹಳ ಕಠಿಣ ಇದೆ ತಿಳಿದುಕೊಳ್ಳುವುದು. ನಾನ್ಯಾರು ಅನ್ನತಕ್ಕಂಥದ್ದನ್ನ ನಾವು ತಿಳಿದಾಗ ತಿಳಿದಂತಹ ಮನುಷ್ಯರಿಗೆ ಒಗಟದ ಹಾಗೆ ಅನ್ನಿಸುವಂತಹ ಯಾವ ವಿಷಯನೂ ಉಳಿಯುವುದಿಲ್ಲ. ನಾವು ಒಗಟ ಹಾಕ್ತೀವಿ, ನೀವು ಹೇಳ್ರಿ. ಒಬ್ಬರಿಗೆ ಒಬ್ಬರಿಗೆ ಹೇಳಲಿಕ್ಕೆ ಬಂತು, ಒಬ್ಬರಿಗೆ ಹೇಳಲಿಕ್ಕೆ ಬರಲಿಲ್ಲ. ಯಾರಿಗೆ ಬರಲಿಲ್ಲ ಅವ್ರ ಪರೀಕ್ಷೆ ಆಯಿತು, ಯಾರಿಗೆ ಬಂತು ಅವ್ರದ್ದು ಪರೀಕ್ಷೆ ಆಯಿತು. ಒಬ್ಬರು ಪಾಸ್ ಆದ್ರು, ಉಳಿಕೆದವರೆಲ್ಲ ಫೇಲ್ ಆದ್ರು. ಒಗಟ ಬಿಡಿಸಲಿಕ್ಕೆ ಬರಬೇಕು. ಎಷ್ಟು ಜನ ಬಿಡಿಸಿದ್ರಿ ಅಷ್ಟು ಜನರಿಗೆ ಜ್ಞಾನಿ ಅನ್ನಬೇಕು. ಎಷ್ಟು ಜನರಿಗೆ ಬಿಡಿಸಲಿಕ್ಕೆ ಬರಲಿಲ್ಲ ಅವರು ಅಜ್ಞಾನಿ. ನಾವು ಮೂಲದಲ್ಲಿ ಅನಾದಿ ಕಾಲದಿಂದ ಅಜ್ಞಾನಿಗಳು. ಆದರೆ ಕರ್ಮಭೂಮಿಯಲ್ಲಿ ಹುಟ್ಟಿ ಬಂದಾಗ 4 ಪರಮೇಷ್ಠಿಗಳ ಸತ್ಸಂಗವನ್ನು ಪಡೆದಾಗ ನಾವು ಜ್ಞಾನಿಗಳೂ ಕೂಡ ಆಗಬಹುದು. ಜ್ಞಾನಿಗಳಾಗಿದ್ದೇವೆ ಅಂತಂದ್ರೆ ಒಗಟೇನು ಕಠಿಣ ಅಲ್ಲ. ಬೇಕಾದಂತ ಒಗಟ ಹಾಕಿದ್ರು ನಾವು ಅದನ್ನು ಬಿಡಿಸಬಹುದು. ಯಾವುದು ನಮ್ಮದಲ್ಲವೋ ಅದನ್ನು ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ. ಯಾವುದು ನಮ್ಮದಿದೆಯೋ ಅದನ್ನು ನಾವು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಯಾವ ಶಕ್ತಿಯುಳ್ಳ ಆತ್ಮನೂ ಕೂಡ ಅದನ್ನು ಬಂದು ಬೇರ್ಪಡಿಸಲಿಕ್ಕೆ ಆಗುವುದೇ ಇಲ್ಲ. ಇದೇ ಭೇದ ವಿಜ್ಞಾನ. ಆತ್ಮ ಬೇರೆ, ಶರೀರ ಬೇರೆ. ಶರೀರವನ್ನು ಬೇರ್ಪಡಿಸಬಹುದು. ಆತ್ಮನಲ್ಲಿರತಕ್ಕಂತಹ ಆತ್ಮನ ನಿಧಿಯನ್ನು ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮನಲ್ಲಿ ಇರತಕ್ಕಂತಹ ನಿಧಿ ಇವೇ 10 ಧರ್ಮಗಳು. ಉತ್ತಮ ಕ್ಷಮ ಆತ್ಮನ ನಿಧಿ, ಉತ್ತಮ ಮಾರ್ಧವ ಆತ್ಮಿಕ ನಿಧಿ, ಉತ್ತಮ ಆರ್ಜವ ಆತ್ಮನ ನಿಧಿ ಸಂಪತ್ತು ವೈಭವ, ಉತ್ತಮ ಶೌಚ ಅದು ಕೂಡ ನಿಧಿ. ಇದು ಯಾರದು? ಶರೀರದ್ದೋ ಅಥವಾ ಆತ್ಮನದ್ದೋ? ಉತ್ತಮ ಕ್ಷಮಾದಿ ಧರ್ಮಗಳು ಆತ್ಮನ ಸ್ವರೂಪಗಳು, ಸ್ವತತ್ವಗಳು, ಸ್ವರೂಪಗಳು, ಸ್ವಲಕ್ಷಣಗಳು, ಸ್ವನಿಧಿಗಳು, ಸ್ವಸಂಪತ್ತಿಗಳು. ನೀರಿಗೆ ತನ್ನಲ್ಲಿ ಯಾವ ತರದಿಂದ ಶೀತ ಗುಣವಿದೆಯೋ ಅದೇ ತರ ಆತ್ಮನಲ್ಲಿ ದಶಧರ್ಮಗಳು ಇವೆ. ದಶಧರ್ಮಗಳು ಆತ್ಮನ ಸ್ವರೂಪ. ನೀರಿನಲ್ಲಿ ಇರುವಂತೆ ಶೀತಲ ಗುಣ ಇರುವಂತೆ. ನೀರು ಯಾವಾಗಲೂ ತನ್ನಗೆ ಇರುವಂತಹ ವಸ್ತು. ಏನು ಬಿಸಿ ಇರುವಂತಹ ವಸ್ತು? ಯಾವಾಗಲೂ ತನ್ನಗೆ ಇರುವಂತಹ ವಸ್ತು ನೀರು. ಅದನ್ನ ಬಿಸಿ ಮಾಡಬಹುದು ಅಥವಾ ಇಲ್ಲ? ಮಾಡಬಹುದು. ಪಾತ್ರೆಯಲ್ಲಿ ನೀರನ್ನು ತುಂಬಿ ಒಲೆ ಮೇಲೆ ಇಟ್ಟು ಕುದಿಸಿದಾಗ ಕುದಿಯಬಹುದು, ಬಿಸಿಯಾಗಬಹುದು. ಎಷ್ಟು ಬಿಸಿ ಮಾಡಿದರೂ ಕೂಡ
ಅಷ್ಟೇ. ಬಿಸಿಯಾಗಬಹುದು, ಉತ್ಕೃಷ್ಟ ಬಿಸಿಯಾಗಬಹುದು. ಇನ್ನು ಕುದಿಯುವುಕ್ಕಿಂತ ಹೆಚ್ಚಿನ ಅವಸ್ಥೆ ಏನು ಬೇಕು? 10 ಸಲ ಕುದಿಸಿದರೂ ನೀರು ಕುದ್ದು ಬಿಸಿಯಾಗಬಹುದು, ಆದರೆ ತನ್ನ ಬಿಸಿತನವನ್ನ ಕಳೆದುಕೊಳ್ತದೋ ಅಥವಾ ಇಲ್ಲ? ಕಳೆದುಕೊಳ್ಳುತ್ತೆ. ಯಾಕೆ ಕಳೆದುಕೊಳ್ಳಬೇಕಾಗಿತ್ತು? ಅದರ ಸ್ವಭಾವ ಶೀತಲ. ತನ್ನ ಶೀತಲ ಸ್ವಭಾವವನ್ನು ಬಿಟ್ಟು ವಿಭಾವ ಪರಿಣತಿಯನ್ನು ತಾನು ಧರಿಸಿದರೂ, ವಿಭಾವ ಪರಿಣತಿಗೆ ತಾನು ಹೋದರೂ ಶಾಶ್ವತವಾಗಿ ಅಲ್ಲಿ ಇರಲಿಕ್ಕೆ ಹೋಗಿಲ್ಲ, ಮರಳಿ ಬರುವುದಕ್ಕಾಗಿ ಹೋಗಿದೆ. ನೀರು ತನ್ನ ಸ್ವಭಾವವನ್ನು ಕಳೆದುಕೊಂಡಿಲ್ಲ, ವಿನಾಶ ಮಾಡಿಕೊಂಡಿಲ್ಲ. ನೀರು ತನ್ನ ಶೀತತ್ವ ಗುಣವನ್ನ ನಷ್ಟ ಮಾಡಿಕೊಂಡು, ವಿನಾಶ ಮಾಡಿಕೊಂಡು ಉಷ್ಣ ಗುಣವನ್ನ ಸೇರಿಲ್ಲ. ಮನುಷ್ಯ ಮಲಗಿದಾಗ ತನ್ನ ಶರೀರದ ಮೇಲೆ ಚಾದರವನ್ನ ಹೊದ್ದುಕೊಂಡರೂ ಮನುಷ್ಯನಾಗಿ ಇರ್ತಾನೆ. ಏನು ಚಾದರ ಆಗ್ತಾನೆ? ಹಾಗೆ ನೀರು ತಾನು ತನ್ನ ಸ್ವರೂಪವನ್ನು ಬಿಟ್ಟು ಉಷ್ಣ ಗುಣವನ್ನು ಹೊದ್ದುಕೊಂಡಿದ್ರೂ ಕೂಡ ಅದು ಉಷ್ಣವಾಗಲಿಲ್ಲ. ಹಾಗೆ ಈ ಆತ್ಮ ಅನಾದಿ ಕಾಲದಿಂದ ತನ್ನ ಗುಣ ಪರ್ಯಾಯಗಳಿಂದ ಶಾಶ್ವತವಾಗಿದ್ದಾನೆ. ಆತ್ಮ ಇದೊಂದು ಚೇತನ ದ್ರವ್ಯ. ಇದರಲ್ಲಿ ಜ್ಞಾನ ಮತ್ತು ದರ್ಶನ ಅನ್ನತಕ್ಕಂಥ 2 ಚೈತನ್ಯ ಗುಣಗಳು ಅನಾದಿ ಕಾಲದಿಂದ ವಾಸವಾಗಿವೆ. ಈ ಜ್ಞಾನ ಮತ್ತು ದರ್ಶನ, ಈ 2 ಗುಣಗಳನ್ನು ನಾವು ಯಾವ ಕಾಲದಲ್ಲೂ ಕೂಡ, ಎಂಥ ಉಪಾಯದಿಂದಲೂ ಕೂಡ, ಎಂಥ ಮಾಧ್ಯಮದಿಂದಲೂ ಕೂಡ ಅವುಗಳ ಅಸ್ತಿತ್ವವನ್ನು ಕೆಡಿಸಲಿಕ್ಕೆ ಸಾಧ್ಯವಿಲ್ಲ. 2 ಗುಣಗಳಿವೆ ಆತ್ಮನಲ್ಲಿ. ಒಂದು ಜ್ಞಾನ, ಮತ್ತೊಂದು ದರ್ಶನ. ಜ್ಞಾನ ಗುಣದಿಂದ ನಾವು ತಿಳಿಯುವ ಕಾರ್ಯವನ್ನು ಮಾಡ್ತೇವೆ. ದರ್ಶನ ಗುಣದಿಂದ ನಾವು ನೋಡುವ ಕಾರ್ಯವನ್ನು ಮಾಡುತ್ತೇವೆ. ನಾವು ಸಂಸಾರಿ ಪ್ರಾಣಿಗಳು, ಸಂಸಾರಿ ಜೀವಿಗಳು. ಸಂಸಾರದಲ್ಲಿರುವಾಗ ತಿಳಿಯುವಕ್ಕಿಂತ ಮುಂಚಿತ ನಾವು ನೋಡುತ್ತೇವೆ. ನಾವು ಪ್ರವಚನ ಮಾಡುತ್ತಿದ್ದೇವೆ. ಯಾವ ಇಂದ್ರಿಯದಿಂದ ಕೇಳಿಸುತ್ತಿದೆ? ಕರ್ಣೇಂದ್ರಿಯದಿಂದ ಕೇಳ್ತಾ ಇದೆ. ಆದರೆ ಕೇಳಿ ತಿಳಿತಾ ಇದ್ದೀರೋ ಅಥವಾ ಮೊದಲು ತಿಳಿಯುವಕ್ಕಿಂತ ಕೇಳಿ ನೋಡ್ತಾ ಇದ್ದೀರಿಯೋ? ಕೇಳಿ ತಿಳಿದು ನೋಡ್ತೇನೆ ಅಂತೇಳಿ ಅಂತಿರೋ ಅಥವಾ ಕೇಳಿ ನೋಡ್ತೇನೆ ಅಂತಿರೋ? ಕೇಳಿ ತಿಳಿತೀವಿ ಅಂತಿರೋ ಅಥವಾ ಕೇಳಿ ನೋಡ್ತೇವೆ ಅಂತೀರಿ? ಪ್ರವಚನ ಯಾವ ತರ ಕೊಟ್ಟಿದ್ರು ಸಿಡಿ ಹಾಕಿ ಕೇಳಿ ತಿಳಿತೀವಿ ಅಂತಿರೋ ಅಥವಾ ಕೇಳಿ ನೋಡ್ತೇವೆ ಅಂತೀರಿ? ಮೊದಲು ಕೇಳಿ ನೋಡ್ತೀವಿ, ಆಮೇಲೆ ತಿಳ್ಕೋತೀವಿ ಅದನ್ನ ಏನ್ ಹೇಳಿದಾರು, ಹೀಗೆ ಹೇಳ್ತಾರಲ್ಲ. ಹಾಗೆ ಯಾಕೆ ಹೇಳ್ತೀರಿ ಅಂತಂದ್ರೆ, ನೀವು ಸಂಸಾರಿ ಜೀವಿಗಳು, ಕೇವಲ ಜ್ಞಾನ ನಿಮ್ಮಲ್ಲಿ ಇಲ್ಲ. ಕೇಳುವಂತಹ ಮತ್ತು ನೋಡುವಂತಹ ಶಕ್ತಿ ಏಕಕಾಲಕ್ಕೆ ಪ್ರಯೋಗದಲ್ಲಿ ಬರಲು ಸಾಧ್ಯವಿಲ್ಲ. ತಿಳಿಯುವಕ್ಕಿಂತ ಮುಂಚಿತವಾಗಿ ನೀವು ನೋಡ್ತೀರಾ, ನೋಡಿದ ನಂತರ ನೋಡಿದ ವಸ್ತುವನ್ನ ತಿಳಿತೀರಾ. ನೋಡುವ ಕಾರ್ಯ ಮೊದಲು ಆಗ್ತದೆ, ತಿಳಿಯುವಂತ ಕಾರ್ಯ ಆಮೇಲೆ ಆಗ್ತದೆ. ನಮ್ಮನ್ನ ನೋಡುವಕ್ಕಿಂತ ಮೊದಲು ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆಯೇನು? ಚಕ್ಷು ಇಂದ್ರಿಯದಿಂದ, ಈ ಚರ್ಮ ಚಕ್ಷುವಿನಿಂದ ಮೊದಲು ನೀವು ನೋಡ್ತೀರಾ. ನೋಡಿದ ನಂತರ ಇವರು ಯಾರು ಅನ್ನುವುದನ್ನ
ತಿಳಿತೀರ. ನೋಡುವ ಕಾರ್ಯ ಮೊದಲಾಗುತ್ತದೆ ಸಂಸಾರಿ ಪ್ರಾಣಿಗಳಲ್ಲಿ, ತಿಳಿಯುವ ಕಾರ್ಯ ನಂತರವಾಗುತ್ತೆ. ಈ ತಿಳಿಯುವ ಮತ್ತು ನೋಡುವ ಕಾರ್ಯವನ್ನ ಮಾಡುವಂತಹ ನಮ್ಮ ಆತ್ಮಿಕ 2 ಗುಣಗಳು ಇವು ಆತ್ಮನ ಸ್ವರೂಪ, ಆತ್ಮನ 2 ಅನನ್ಯ ಶಕ್ತಿಗಳು. ಇವುಗಳನ್ನ ನಾವು ಯಾರಿಗೆ ಕೊಡಲಿಕ್ಕೂ ಸಾಧ್ಯ ಇಲ್ಲ, ಇವುಗಳನ್ನ ಯಾರೂ ಕೂಡ ನಮ್ಮಿಂದ ತೆಗೆದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಜ್ಞಾನ ನಮ್ಮ ಹತ್ತಿರ, ನಮ್ಮ ದರ್ಶನ ನಮ್ಮ ಹತ್ತಿರ. ಆತ್ಮ ಇದು ಒಂದು ಶಾಶ್ವತವಾದ ದ್ರವ್ಯ. ಸಂಸಾರದಲ್ಲಿ ಜನ್ಮ ಮರಣ ಮಾಡಿಕೊಳ್ಳುವಾಗ ಕರ್ಮಗಳನ್ನು ಕಟ್ಟಿಕೊಳ್ಳುವ ಕಾರಣದಿಂದ ಈ ಆತ್ಮ ಶರೀರದ ಸಂಪರ್ಕದಲ್ಲಿ ಹೋದಾಗ ಜನ್ಮ, ಶರೀರದಿಂದ ವಿಯೋಗ ಹೊಂದಿದಾಗ ಮರಣ. ಈ ತರ ಮಾಡ್ತಾ 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 ತಿರುಗ್ತಾ ಇದೆ ಆತ್ಮ. ಎಂದಿನಿಂದ ತಿರುಗ್ತಾ ಇದೆ? ಅನಾದಿ ಕಾಲದಿಂದ. ಇನ್ನೂ ಎಷ್ಟೋ ತನಕ ತಿರುಗೋದಿದೆ? ಇನ್ನೂ ಎಷ್ಟೋ ತನಕ ತಿರುಗೋದಿದೆ? ಕೇಳ್ರಿ, ಅದಕ್ಕೆ ಒಳಗೆ ಐತಿ ಕುದೀತೆ. ಇನ್ನ ಎಷ್ಟೋ ತನಕ ತಿರುಗಬೇಕಂತೀನಿ? ಒಳಗೆ ಕೇಳ್ರಿ ಅದಕ್ಕೆ. ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಅನಾದಿ ಕಾಲದಿಂದ ಆತ್ಮ 4 ಗತಿಗಳಲ್ಲಿ ಯಾವಾಗಲೂ ಬಾರಿಗೂ ತಿರುಗುತ್ತಾ ಇದ್ದಾನೆ. ಹೇಗೆ ತಿರುಗುತ್ತಾ ಇದ್ದಾನೆ ಅಂತಂದ್ರೆ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ, ತಿರ್ರನೆ ತಿರುಗುತ್ತಾ ಇದ್ದಾನೆ. ತಿಗರಿ ತಿರುಗಿದ ಹಾಗೆ ತಿರ್ರನೆ ತಿರುಗುತ್ತಿದ್ದಾನೆ. ಆತ್ಮ ತಿರುಗುತ್ತಿದ್ದಾನೆ. ಆತ್ಮನಿದ್ದಾನೆ, ಪರಮಾತ್ಮನಿದ್ದಾನೆ. ದೇಹದಿಂದ ದೇಹದೊಳಗೆ ಹಾರುತ್ತಿದ್ದಾನೆ. ಆತ್ಮನಿದ್ದಾನೆ, ಇವನು ತಿರುಗುತ್ತಿದ್ದಾನೆ. ಕವಿತಾ ಬಹಳ ಚಲೋ ಅನಿಸ್ತೇನೆ. ಸುಖಗಳನ್ನು ದುಃಖಗಳನ್ನು ಹೊಂದುತ್ತಾ ದೇಹ ಆತ್ಮ ಎರಡೂ ಕೂಡಿವೆ. ದೇಹದಲ್ಲಿರುವಾಗ ದೇಹದಲ್ಲಿ ಸಿಲುಕಿಕೊಂಡು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹಾರಿ ಬಂದು ಸೇರಿಕೊಂಡು, ಈ ಸೇರಿಕೊಂಡಾಗ ಸುಖ ದುಃಖಗಳು ಆಗುತ್ತಿರುವಾಗ ಆತ್ಮ ಒದ್ದಾಡುತ್ತಿದ್ದಾನೆ. ಹಾರುತ್ತಿದ್ದಾನೆ ದೇಹದೊಳಗೆ ಆತ್ಮ, ಇವನು ಒದ್ದಾಡುತ್ತಿದ್ದಾನೆ. ಆತ್ಮ ಬೇರೆ ಶರೀರ ಬೇರೆ ಎನ್ನುವಂತಹ ವಿಕಲ್ಪವನ್ನ ನಾವು ಬಾರಿಗೂ ಮನಸ್ಸಿನಲ್ಲಿ ತಂದುಕೊಂಡು ಅದನ್ನ ಚಿಂತನೆ ಮಾಡಿಕೊಳ್ಳಬೇಕು. ಅಕಿಂಚನ್ಯ ಧರ್ಮ, ಉತ್ತಮ ಅಕಿಂಚನ್ಯ ಅಂತಂದ್ರೆ ತ್ಯಾಗ ಮಾಡುವಂತಹ ವಸ್ತುಗಳನ್ನೆಲ್ಲ ತ್ಯಾಗ ಮಾಡ್ತಾ 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 ಹೋಗಬೇಕು. ತ್ಯಾಗ ಮಾಡುವಂಥದ್ದು ಯಾವುದು ಒಂದೂ ಉಳಿದುಕೊಳ್ಳಬಾರದು. ಆವಾಗ ಅಕಿಂಚನ್ಯ ಧರ್ಮ ಪ್ರಾಪ್ತವಾಗುತ್ತೆ. ಯಾವುದೂ ಉಳಿಯಬಾರದು. ಯಾವುದೂ ಉಳಿಯಲಿಲ್ಲ ಅಂತಂದಾಗ ಅಕಿಂಚನ್ಯ ಧರ್ಮದ ಅನುಭೂತಿ ನಮ್ಮ ಆತ್ಮನಿಗೆ ಆಗುತ್ತೆ. ನೀರು ಏನು ಮಾಡಿತು? ಮೊದಲು ಬಿಸಿಯಾಯಿತು. ಬಿಸಿಯಾದ ನಂತರ ಏನು ಮಾಡಿತು?
ಆ ಬಿಸಿಯನ್ನ ಶಾಶ್ವತವಾಗಿ ಇಟ್ಟುಕೊಂಡಿತೇನು? ನೀವು ಮಾಡುವ ತನಕ, ಬಿಸಿ ಮಾಡುವ ತನಕ ಬಿಸಿ ಆಯಿತು. ಬಿಸಿ ಮಾಡುವ ಕಾರ್ಯದಿಂದ ನೀವು ಹಿಂದೆ ಸರಿದ್ರಿ ಅಂತಂದ್ರೆ ಅದು ತನ್ನಲ್ಲಿ ತಾನು ಮರಳಿತು. ಮರಳಿ ತನ್ನ ಅವಸ್ಥೆಯಲ್ಲಿ ಬರಲಿಕ್ಕೆ ಸ್ವಲ್ಪ ಕಾಲವೂ ಹಿಡಿಯಿತು. ಅಂತರ ಮುಹೂರ್ತ ಕಾಲದಲ್ಲಿ ಪುನಃ ನೀರು ತನ್ನ ಸ್ವರೂಪದಲ್ಲಿ ಬಂದು ತನ್ನಗಾಯಿತು, ತನ್ನಗೆ ಆಯಿತು. ಆತ್ಮ ತನ್ನಗೆ ಇಲ್ಲ, ಬಿಸಿ ಇದ್ದಾನೆ. ಕ್ರೋಧ ಮಾಡುವಾಗ ಆತ್ಮ ಬಿಸಿ, ಮಾನ ಮಾಡುವಾಗ ಆತ್ಮ ಬಿಸಿ ಆಗ್ತಾನೆ. ಛಲ ಕಪಟವನ್ನು ಮಾಡುವಂತಹ ಆತ್ಮ ಮಾಡುವಾಗ ಬಿಸಿ ಆಗ್ತಾನೆ. ರಾಗ, ದ್ವೇಷ, ಮೋಹ, ಲೋಭ, ಆಸೆ, ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವಂತಹ ಆತ್ಮ ಇಟ್ಟುಕೊಂಡಾಗ ಬಿಸಿಯಾಗಿರ್ತಾನೆ. ಬಿಸಿಯಾಗಿದ್ದಾನೆ. ಎಂದಿನಿಂದ ಬಿಸಿಯಾಗಿದ್ದಾನೆ? ಅನಾದಿ ಕಾಲದಿಂದ ಬಿಸಿಯಾಗಿದ್ದಾನೆ. ನೀರಿನ ಹಾಗೆ ತಕ್ಷಣ ತಂಪ್ಯಾಕಾಗಲಿಲ್ಲ. ತಂಪು ಯಾಕೆ ಆಗಲಿಲ್ಲ ಅಂತಂದ್ರೆ ಜ್ಞಾನ ಇಲ್ಲ. ನಾನ್ಯಾರು ಅನ್ನುವಂತಹ ಜ್ಞಾನ ಇಲ್ಲ. ನನ್ನ ಸ್ವಭಾವವೇನು, ನಾನ್ಯಾರು, ನಾನು ಏನು ಮಾಡ್ತಾ ಇದ್ದೇನೆ, ಇದು ನನ್ನ ಸ್ವಭಾವವೋ ಅಥವಾ ಅಲ್ಲ ಅನ್ನುವುದನ್ನು ತಿಳಿದುಕೊಂಡಿಲ್ಲ. ಸಿಟ್ಟು ಮಾಡುವಾಗ ಸಿಟ್ಟು ಬಂದು ಹೋಗುತ್ತೆ, ಆದರೆ ಹೋದ ನಂತರ ಗೊತ್ತಾಗ್ತದೆ. ಸಿಟ್ಟು ಬಂದು ಹೋಯಿತು ಅಂತ ಅಯ್ಯೋ ಸಿಟ್ಟು ಮಾಡಿದೆ, ನಂತರ ಪಶ್ಚಾತ್ತಾಪ. ಸಿಟ್ಟು ಯಾರು ಮಾಡಿದ್ರು? ಯಾರು ಮಾಡ್ತಾರೆ ಸಿಟ್ಟು ಒಳಗೆ? ಆತ್ಮ ಮಾಡ್ತಾನೆ. ಯಾವುದನ್ನು ನೋಡಿದಾಗ ಮಾಡ್ತಾನೆ? ಬಹಿರಂಗ ವಸ್ತುಗಳನ್ನು ಕುರಿತು ಮಾಡ್ತಾನೆ. ಚೇತನ ವಸ್ತು ಮತ್ತು ಅಚೇತನ ವಸ್ತು, ಇವೆರಡೂ ವಸ್ತುಗಳು ಆತ್ಮನಲ್ಲಿ ಸಿಟ್ಟನ್ನು ಹುಟ್ಟಿಸಲಿಕ್ಕೆ ಕಾರಣ. ಸಿಟ್ಟನ್ನು ಹುಟ್ಟಿಸಲಿಕ್ಕೆ ಕಾರಣ ವಸ್ತುಗಳಿವೆ ಅಂದ ಮೇಲೆ ಆ ವಸ್ತುಗಳಿಂದ ನಾವು ದೂರವಾಗಿ ಬಿಟ್ರೆ ಸಿಟ್ಟು ಬರಬಹುದಾ? ಬರೋಲ್ಲ. ನಿಮಿತ್ತಗಳಿಂದ ಸಿಟ್ಟು ಬರುತ್ತದೆ ಅಂದ ಮೇಲೆ ಯಾವ ನಿಮಿತ್ತದಿಂದ ಸಿಟ್ಟು ಬರುತ್ತದೆಯೋ ಆ ನಿಮಿತ್ತವನ್ನೇ ತೆಗೆದು ಹಾಕಿದಾಗ ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊಟ್ಟ ಮೊದಲು ತ್ಯಾಗ ಮಾಡುವಂತಹ ವಸ್ತು ಯಾವುದು ಅಂತಂದ್ರೆ, ಸಿಟ್ಟಿಗೆ ಯಾವುದು ಕಾರಣವಿದೆಯೋ ಆ ಬಾಹ್ಯ ವಸ್ತುವನ್ನು ಮೊದಲು ತ್ಯಾಗ ಮಾಡಬೇಕು. ಆ ವಸ್ತು ಬಿಟ್ಟು ಹೋಯಿತು, ಆ ವಸ್ತುವಿನ ತ್ಯಾಗ ಆಯಿತು ಅಂತಂದ್ರೆ ಸಿಟ್ಟು ಬರೋದು ನಿಂತುಕೊಂಡು ಬಿಡ್ತು. ಆದರೂ ಕೂಡ ಇನ್ನೂ ಸಿಟ್ಟು ಬರಬಹುದು, ಸಂಭಾವನೆ ಇದೆ. ಇನ್ನೂ ಎಲ್ಲ ತ್ಯಾಗ ಆಗಿಲ್ಲ. ಬಾಹ್ಯ ತ್ಯಾಗ ಆಯಿತು, ಬಾಹ್ಯ ತ್ಯಾಗ ಆಯಿತು, ಅಂತರಂಗ ತ್ಯಾಗ ಆಗಲಿಲ್ಲ. ಅಂತರಂಗ ತ್ಯಾಗ ಯಾವುದು? ಕಷಾಯ. ಕಷಾಯ ಆತ್ಮನ ಸ್ವರೂಪ ಏನು? ಕಷಾಯ ಆತ್ಮನ ಸ್ವರೂಪ ಅಲ್ಲ. ಅಂದ ಮೇಲೆ ಕಷಾಯವನ್ನ ತ್ಯಾಗ ಮಾಡಬೇಕು, ಹಾಗೆ ಇಟ್ಟುಕೊಳ್ಬೇಕು. ವಸ್ತುವನ್ನ ಬಿಡುವ ಮಾತ್ರದಿಂದ ಸಿಟ್ಟು ಬರೋದು ಬಂದ್ ಆಗಬಹುದು. ಒಳಗಿನ ಕಷಾಯ ಪರಿಣತಿಯನ್ನು ಕೂಡ ನಾವು ಚಿಂತನೆ ಮಾಡಿಕೊಂಡು ಆ ಕಷಾಯವನ್ನ ನಾನು ತ್ಯಾಗ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು.
ಈ ವಸ್ತು ನನಗೆ ಸಿಟ್ಟು ಬರಲಿಕ್ಕೆ ಕಾರಣ, ಈ ವಸ್ತುವನ್ನು ಮೊದಲು ಬಿಡುತ್ತೇನೆ ಮತ್ತು ಈ ವಸ್ತುವಿನಿಂದ ಉತ್ಪನ್ನವಾಗತಕ್ಕಂಥ ಸಿಟ್ಟನ್ನು ಕೂಡ ನಾನು ತ್ಯಾಗ ಮಾಡುತ್ತೇನೆ. ವಸ್ತುವಿನ ತ್ಯಾಗವೂ ಆಗಬೇಕು, ಸಿಟ್ಟಿನ ತ್ಯಾಗವೂ ಆಗಬೇಕು. ಇದು ಉತ್ತಮ ತ್ಯಾಗ. ಇದು ಉತ್ತಮ ತ್ಯಾಗ. ವಸ್ತುಗಳು ಎಷ್ಟು? 10. ಬಾಹ್ಯ ವಸ್ತುಗಳು 10 ವಸ್ತುಗಳಿಂದ ಸಿಟ್ಟು ಬರಬಹುದು. ಮನೆ ಮೊದಲನೇದು, ಕ್ಷೇತ್ರ, ಹೊಲ, ಆಮೇಲೆ ಮನೆ, ಹೊಲ, ಮನೆ. ಸಿಟ್ಟು ಉತ್ಪನ್ನವಾಗಲಿಕ್ಕೆ ಕಾರಣ ಆಗಬಹುದು ಅಥವಾ ಇಲ್ಲ? ಆಗಬಹುದು. ಅದು ಹೇಗೆ? ಅದು ಹೇಗೆ ಆಗಬಹುದು ಅಂತಂದ್ರೆ, ಹೊಲಕ್ಕೆ ಹೋಗಿ ಬಾ, ದಾರಿ ತಕ್ಕೊಂಡ್ ಬಾ ಅಂತ ಹೇಳಿದೇನು, ಹೊರಕ ಹೋಗಿಲ್ಲ ನೀ. ಆ ಹೊಲನ ಇಲ್ಲ ಆಗ್ತಿತ್ತಂದ್ರೆ ಸಿಟ್ಟು ಬರ್ತಿತ್ತೇನು? ಆ ಮನುಷ್ಯ ಬರ್ತಿದ್ದ. ಹೊಲ ಇಲ್ಲ ಆಗ್ತಿತ್ತು ಅಂದ್ರೆ ಹೊಲ ಸಂಬಂಧಿ ಸಿಟ್ಟು ಬರ್ತಿರ್ಲಿಲ್ಲ. ಆದ್ರೆ ಹೊಲ ಇದೆ, ಆದ್ರಿಂದ ಆ ಹೊಲವನ್ನ ನಿಮಿತ್ತ ಮಾಡಿಕೊಂಡು ಮನುಷ್ಯ ಬಂದಾಗ ಆ ಹೊಲ ಮೊದಲು ಕಾರಣ ಆಯಿತು, ಮನುಷ್ಯ ನಂತರ ಕಾರಣ ಆದ. ಹೊಲ ಇಲ್ಲ ಆಗ್ತಿತ್ತು ಅಂತಂದ್ರೆ ಮನುಷ್ಯ ಬಂದಾಗ ಸಿಟ್ಟು, ಹೊಲ ಸಂಬಂಧಿ ಸಿಟ್ಟು ಬರಲಾಗ್ತಿತ್ತು. ಹೊಲಕ್ಕೆ ಹೋಗಿ ಬಗಲ್ ಮುರಿದೆ, ತಂಬಾಕಿಷ್ಟು ಬಗಲ್ ಬೈಂದವು, ನೀರು ಉಣಿಸಿ ಬಾ ಅಂತ ಹೇಳಿನು, ಮತ್ತೆ ಇಲ್ಲೇ ಕೊಯ್ದಿ. ಆಮೇಲೆ ಸಿಟ್ಟು ಬಂತು ಅಂತಂದ್ರೆ ಇನ್ನು ನಾನು ಹೋಗ್ಬೇಕಲ್ಲ. ಸಿಟ್ಟಿನಿಂದ ಹೊಲಕ್ಕೆ ಹೋದ, ಬಗಲ ಮುರಿದು ಬಿಟ್ಟ, ತಂಬಾಕು ಗಿಡನ ಮುರಿದು ಬಂದ್ಬಿಟ್ಟ. ಸಿಟ್ಟಿನಾಗ ಬಗಲ ಮುರಿದಿತ್ತು, ತಂಬಾಕು ಗಿಡನ ಮುರಿದು ಹಾಕಿ ಬಂದ್ಬಿಟ್ಟ. ಸಿಟ್ಟಿನಲ್ಲಿ ಎಷ್ಟು ಶಕ್ತಿ ಇದೆ! ಆತ್ಮನಲ್ಲಿ ಶಕ್ತಿ ಇದೆ. ಆದರೆ ಆತ್ಮನಲ್ಲಿ ಸಿಟ್ಟು ಬಂತು ಅಂತಂದ್ರೆ ಆ ಸಿಟ್ಟಿನ ಮೂಲಕ ಯಾವ ಆತ್ಮಶಕ್ತಿ ವ್ಯಕ್ತ ಆಗ್ತದೆಯಲ್ಲ, ಅದು ಬಹಳ ಕೆಟ್ಟದು. ಮನುಷ್ಯನಲ್ಲಿ ಶಕ್ತಿ ಇದೆ, ಆದರೆ ಮನುಷ್ಯನಿಗೆ ಒಂದು ಕುದುರೆ ಸಿಕ್ತು ಅಂತಂದ್ರೆ ಎಷ್ಟು ವೇಗವಾಗಿ ಹೋಗ್ತಾನೆ. ಮನುಷ್ಯನಿಗೆ ಓಡುವ ಶಕ್ತಿ ಇದೆ, ಆದರೆ ಓಡುವಂತಹ ಮನುಷ್ಯನಿಗೆ ಕುದುರೆ ಒಂದು ಸಿಕ್ತು ಅಂತಂದ್ರೆ ಆ ಕುದುರೆ ಮೇಲೆ ಕೂತ್ಕೊಂಡು ಬಿಡ್ತಾನೆ, ಇನ್ನಿಷ್ಟು ವೇಗದಿಂದ ಓಡ್ತಾನೆ. ಹಾಗೆ ಆತ್ಮ ತಾನು ತನ್ನಲ್ಲಿ ಸಿಟ್ಟು ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿದ್ರೂ ಕೂಡ ತನ್ನಲ್ಲಿ ತಾನು ಅಷ್ಟೇ ಸಿಟ್ಟು ಮಾಡ್ತಾನೆ ಅಂತಂದ್ರು ಅದು ಬಹಳ ಸಣ್ಣದಾದ ಸಿಟ್ಟು. ಆ ಸಿಟ್ಟು ಯಾವುದೇ ವಸ್ತುವನ್ನು ಮಾಧ್ಯಮ ಮಾಡಿಕೊಂಡು ಆ ವಸ್ತು ಅನ್ನತಕ್ಕಂಥ ಕುದುರೆ ಮೇಲೆ ಕೂತ್ಕೊಂಡು ಬಂತು ಅಂತಂದ್ರೆ ಅದು ಎಲ್ಲಿ ಹೋಗಿ ಹಾಯ್ತದೆ ಅಂತ ಹೇಳಕ್ಕಾಗೋಲ್ಲ. ಆತ್ಮ ಸ್ವಸ್ವರೂಪಿ, ಆತ್ಮ ಕ್ಷಮಾ ಸ್ವರೂಪಿ, ಆತ್ಮ ಮಾರ್ದವ ಧರ್ಮ ಸ್ವರೂಪಿ, ಆತ್ಮ ಆರ್ಜವ ಧರ್ಮ ಸ್ವರೂಪಿ, ಆತ್ಮ ಶೌಚ ಧರ್ಮದ ಸ್ವರೂಪಿ. ಆದರೆ 4 ಕಷಾಯಗಳ ಮೇಲೆ, ಕಷಾಯ ಕರ್ಮಗಳ ಮೇಲೆ ಆರೂಢವಾಗುವಂತಹ ಆತ್ಮ ಅಲ್ಲ. ಆ ಆತ್ಮನಿಗೆ ಅನಾತ್ಮ ಅಂದ್ರು. ಕಷಾಯದಲ್ಲಿ ಪ್ರವೇಶ ಮಾಡಿರ್ತಕ್ಕಂತಹ ಆತ್ಮ ಅಲ್ಲ. ಯಾರು? ಅನಾತ್ಮ. ಯುದ್ಧ ಮಾಡುವಾಗ ಯುದ್ಧದಲ್ಲಿ ನಮ್ಮ ಮುಂದೆ ಕುದುರೆಗಳು ಬರುತ್ತಿದ್ದಾಗ ಕುದುರೆಗಳು ಬರುತ್ತಿವೆ ಅಂತ ಹೇಳ್ತೇವೆ, ಮನುಷ್ಯರು ಬರುತ್ತಿದ್ದಾರೆ ಅಂತ ಹೇಳಲ್ಲ.
ಅಲ್ಲಿ ನೋಡು ಕುದುರೆಗಳು ಬರ್ತಾ ಇವೆ. ಮನುಷ್ಯರು ಕಾಣಲ್ಲ, ಕುದುರೆಗಳು ಕಾಣ್ತವೆ. ಸಿಟ್ಟು ಬಂದಾಗ ಮನುಷ್ಯ ಕಾಣಲ್ಲ, ಸಿಟ್ಟು ಕಾಣುತ್ತೆ. ಮನುಷ್ಯ ಕಾಣಲ್ಲ, ಸಿಟ್ಟು ಕಾಣುತ್ತೆ. ಮನುಷ್ಯನಿಗೆ ಸಿಟ್ಟು ಬಂದಾಗ ಸಿಟ್ಟಿನ ಕಡೆಗೆ ಲಕ್ಷ್ಯ ಇರ್ತದೆಯೋ ಅಥವಾ ಮನುಷ್ಯನ ಕಡೆಗೆ ಲಕ್ಷ್ಯ ಇರ್ತದೆ? ಸಿಟ್ಟಿನ ಕಡೆಗೆ. ಸಿಟ್ಟು ಬಂತು ಅಂತಂದ್ರೆ ಏನ್ ಮಾಡಬೇಕು? ಅದು ಯಾರು ಕಲಿಸಿದರು ಹಿಟ್ಟು ಮುಕ್ಕಬೇಕಂತ? ಸಿಟ್ಟು ಬಂದಾಗ ಹಿಟ್ಟು ಮುಕ್ಕಿದರೆ ಸಿಟ್ಟು ಹೋಗುತ್ತದೆ. ನೋಡಿದಿರಿ ಯಾವಾಗ ಮುಕ್ಕಿ? ಮತ್ತ ಹಂಗೆ ಯಾಕಂತಾರ ಜನ? ಸಿಟ್ಟು ಬಂದಾಗ ರೊಟ್ಟಿ ತಿಂದರೆ ಸಿಟ್ಟು ಹೋಗುತ್ತದೆ, ಹಿಂಗೆ ಯಾಕೆ ಹೇಳಿಲ್ಲ? ಹಿಟ್ಟಿನಿಂದ ರೊಟ್ಟಿ ಆಗಿದೆಯಲ್ಲ, ಸಿಟ್ಟು ಬಂದಾಗ ರೊಟ್ಟಿ ತಿನ್ನಿ, ಹಾಗೆ ಹೇಳಿಲ್ಲ. ಸಿಟ್ಟು ಬಂದಾಗ ಹಿಟ್ಟು ಮುಕ್ಕು. ಹೀಗೆ ಗಾದಿ ಯಾಕೆ ಆಯಿತು? ಅದು ಯಾಕೆ ಆಯಿತು ಅಂತಂದ್ರೆ, ಅದು ಏನಾಗಿತ್ತಂತಂದ್ರೆ, ಒಮ್ಮೆ ಮನೆಯಲ್ಲಿ ಊಟಕ್ಕಂದು ಬಂದು ಕೂತ್ಕೊಂಡ. ಆಮೇಲೆ ಇನ್ನೂ ರೊಟ್ಟಿ ಆಗಿರಲಿಲ್ಲ, ಇನ್ನೂ ಮಾಡಿರಲಿಲ್ಲ. ಬಂದ ತಕ್ಷಣ ಸಿಟ್ಟು ಬಂತು. ಸಿಟ್ಟು ಬಂದಾಗ ಇನ್ನೂ ರೊಟ್ಟಿ ಆಗ್ಲಿಲ್ಲ ಅಂತೇಳಿ ಅಂದ. ಇನ್ನೂ ರೊಟ್ಟಿ ಆಗ್ಲಿಲ್ಲ. ಸಿಟ್ಟು ಎಷ್ಟು ಬಂತು ಅಂತಂದ್ರೆ, ಬ್ಯಾಡ್ ನಿನ್ ರೊಟ್ಟಿ ತಾ, ಹಿಟ್ಟ ತಿಂದು ಹೊಟ್ಟೆ ತುಂಬಿಕೊಂಡು ಹೋಗಿಬಿಟ್ಟ ಸಿಟ್ಟಿನಲ್ಲಿ. ಅದಕ್ಕಾಗಿ ಸಿಟ್ಟು ಬಂದಾಗ, ಸಿಟ್ಟು ಬಂದಿದ್ರೆ ಹಿಟ್ಟು ಮುಕ್ಕು, ಹಿಟ್ಟು ಮುಕ್ಕುವ ತನಕ ಸಿಟ್ಟು ಡೌನ್ ಆಗಿಬಿಡ್ತದೆ, ಡಿಸ್ಚಾರ್ಜ್ ಆಗಿಬಿಡ್ತದೆ. ನಾವು ಏನ ಮಾಡಬೇಕಾಗಿದೆ ಅಂತಂದ್ರೆ, ನಾವು ನಮ್ಮ ಆತ್ಮನ ಸ್ವರೂಪವನ್ನು ತಿಳಿದುಕೊಂಡು ಆತ್ಮ ಸ್ವರೂಪದಲ್ಲಿ ಇರುವಂತಹ ಕಲೆಯನ್ನ ಕಲಿತುಕೊಳ್ಳಬೇಕಾಗಿದೆ. ನಾನು ಯಾರು, ನನ್ನ ಸ್ವರೂಪವೇನು, ನನ್ನ ಸ್ವರೂಪದಲ್ಲಿ ನಾನಿರಲಿಕ್ಕೆ ಏನು ಮಾಡಬೇಕು, ನನ್ನಲ್ಲಿರುವಂತಹ ಗುಣಗಳು ಯಾವ್ಯಾವು, ಆ ಗುಣಗಳಲ್ಲಿ ನಾನು ಇದ್ದುಕೊಂಡಾಗ ನನಗೆ ದುಃಖ, ಅಶಾಂತಿ, ಲೋಭ, ಚಿಂತೆ, ಭಯ, ಆಸೆ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಏನು ಅನ್ನುವುದನ್ನು ಚಿಂತನೆ ಮಾಡಿಕೊಳ್ಳಬೇಕು. ನಾನು ನನ್ನ ಗುಣಗಳಲ್ಲಿರುವಾಗ ಇವೆಲ್ಲ ಆಗಬಹುದೇನು? ಆಗಲಿಕ್ಕೆ ಸಾಧ್ಯ ಇಲ್ಲ. ನೀರು ಅದರ ಸ್ವಭಾವ ತಂಪು, ಯಾವಾಗಲೂ ತಂಪು. ಆದರೆ ಆ ನೀರು ಬೆಂಕಿಯ ಸಂಪರ್ಕದಲ್ಲಿ ಹೋದಾಗ ಬಿಸಿಯಾಗುತ್ತೆ. ತನ್ನಲ್ಲಿದ್ದಾಗ ತಂಪಿರ್ತದೆ. ನೀರು ಬಿಸಿ ಆಯಿತು, ಯಾವುದರ ಸಂಪರ್ಕ ಮಾಡುವುದರಿಂದ? ಬೆಂಕಿಯ ಸಂಪರ್ಕದಿಂದ. ಹಾಗೆ ಆತ್ಮ ತಾನು ಕ್ಷಮಾಶೀಲನಾಗಿದ್ದರೂ ಕೂಡ ಬಾಹ್ಯ ವಸ್ತುಗಳ ಸಂಪರ್ಕ ಮಾಡುವುದರಿಂದ ತನ್ನ ಸ್ವರೂಪವನ್ನು ಕಳೆದುಕೊಳ್ಳುತ್ತಾನೆ. ಆತ್ಮ ತಾನು ತನ್ನ ಸ್ವರೂಪದ ಅಪೇಕ್ಷೆಯಿಂದ ಮಾರ್ಧವ ಗುಣವನ್ನು ಹೊಂದಿದ್ರೂ ಕೂಡ ತನ್ನ ಸ್ವರೂಪದ ಅಪೇಕ್ಷೆಯಿಂದ ತಾನು ಮಾರ್ಧವ, ಮೃದು, ಕೋಮಲ ಸ್ವಭಾವದವನ್ನಾಗಿದ್ದರೂ ಕೂಡ, ಬೆಣ್ಣೆಯಂತೆ ಮೃದುವಾಗಿದ್ದರೂ ಕೂಡ ಪರವಸ್ತುಗಳ ಸಂಪರ್ಕದಲ್ಲಿ ಹೋದಾಗ ಕಠೋರನಾಗ್ತಾನೆ. ಕಠೋರ ಇದು ಯಾವ ದ್ರವ್ಯದ ಗುಣ? ಕಠೋರ, ಮೃದು ಇವೆರಡು ಗುಣಗಳು ಯಾವ ದ್ರವ್ಯದಲ್ಲಿವೆ?
ಪುದ್ಗಲ ದ್ರವ್ಯದ ಗುಣಗಳು. ಪುದ್ಗಲ ಮೃದುವೂ ಹೌದು, ಕಠೋರನೂ ಹೌದು. ಆತ್ಮ ಪುದ್ಗಲ ದ್ರವ್ಯಗಳ ಸಂಪರ್ಕವನ್ನ ಮಾಡಿದಾಗ ಕಠೋರ ಆಗ್ತಾನೆ. ಯಾವಾಗ ಆಗ್ತಾನೆ ಅಂತಂದ್ರೆ, ತಾನು ಪರಿಗ್ರಹ ರೂಪದಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಸಂಗ್ರಹಿಸಿರತಕ್ಕಂತಹ ವಸ್ತುಗಳನ್ನು ಕುರಿತು ಚಿಂತನೆಗೆ ಹೋದಾಗ, ಆಹಾ, ನಾನು ಇಷ್ಟೊಂದು ವಸ್ತುಗಳನ್ನು ಸಂಗ್ರಹಿಸಿದ್ದೇನೆ, ಇವು ನನ್ನ ವಸ್ತುಗಳು, ನನ್ನ ವಸ್ತುಗಳು, ಇವೆಲ್ಲ ನನ್ನ ವಸ್ತುಗಳು. ಇಷ್ಟು ವಸ್ತುಗಳು ಯಾರಲ್ಲೂ ಇಲ್ಲ, ನಾನೇ ದೊಡ್ಡವನು. ಯಾವುದರಲ್ಲಿ? ವಸ್ತುಗಳನ್ನು ಸಂಗ್ರಹ ಮಾಡುವುದರಲ್ಲಿ ನಾನೇ ದೊಡ್ಡವನು. ಎಷ್ಟು ಗಳಿಸಿದ್ದೇನೆ ನೋಡಿ. ಬ್ಯಾಂಕ್ ಅಕೌಂಟ್ನು ನೋಡಬಹುದು ನೀವು, ಮನೆಯಲ್ಲೂ ಮನೆಯನ್ನು ನೋಡಬಹುದು, ಹೊಲದಲ್ಲಿ ಹೊಲವನ್ನು ನೋಡಬಹುದು, ಮನೆಯಲ್ಲಿ ಪರಿವಾರವನ್ನು ನೋಡಬಹುದು, ಮಕ್ಕಳನ್ನು ನೋಡಬಹುದು. ಹೇಗಿದ್ದೇವೆ ನೋಡ್ಲಿಕ್ಕೆ ಒಂದು ಸಲ ಬನ್ನಿ ಭೇಟಿಯಾಗಿ. ತನ್ನ ಮನೆಯ ಬಗ್ಗೆ, ತನ್ನ ಪರಿವಾರದ ಬಗ್ಗೆ, ತನ್ನ ಪರಿಗ್ರಹದ ಬಗ್ಗೆ, ತನ್ನ ಸಂಪತ್ತಿಯ ಬಗ್ಗೆ ಎಷ್ಟೊಂದು ಅಭಿಮಾನ. ಈ ಅಭಿಮಾನದಿಂದ ಆತ್ಮ ಕಠೋರನಾಗ್ತಾನೋ ಅಥವಾ ಮೃದು ಆಗ್ತಾನೆಯೋ? ಕಠೋರ ಆಗ್ತಾನೆ. ಯಾವುದನ್ನ ಸಂಗ್ರಹಿಸಿದ್ದಾನೆ, ಆ ಸಂಗ್ರಹಿಸಿರುವ ವಸ್ತು ಕಠೋರ ಮೃದು ಎರಡು ಗುಣಗಳನ್ನು ಹೊಂದಿರುವುದು. ಪರವಸ್ತುವಿನ ಗುಣ, ಪರವಸ್ತುವಿನ ಲಕ್ಷಣ, ಪರವಸ್ತುವಿನ ಸ್ವಭಾವ ಕಠೋರ ಅಂದ ಮೇಲೆ, ಕಠೋರದ ಸಂಗತಿಯಲ್ಲಿ ಹೋದಾಗ ನಾವು ಕಠೋರ ಆಗಿರ್ತೇವೆ ಅಥವಾ ಮೃದು ಆಗಿರ್ತೇವೆ? ನಾವು ಕಠೋರ ಆಗ್ತೇವೆ. ಕಠೋರವಾಗುವಾಗ ಭವಿಷ್ಯದಲ್ಲೂ ಕೂಡ ನಮ್ಮನ್ನ ಮತ್ತೆ ಮತ್ತೆ ಕಠೋರ ಮಾಡತಕ್ಕಂತಹ ಕರ್ಮಗಳು ಕಟ್ಟಿ, ಆ ಕರ್ಮಗಳ ಉದಯದಲ್ಲಿ ಮತ್ತೆ ಆತ್ಮನಿಗೆ ಕಠೋರನಾಗಿ ಬಾಳುವಂತಹ ಒಂದು ವಾತಾವರಣ ಅಂತರಂಗದಲ್ಲಿ ತಯಾರಾಗುತ್ತೆ. ಅದು ಹೊಸದು. ಒಳಗೆ ಕರ್ಮ ಪುದ್ಗಲ ಪರಮಾಣುಗಳು ಆಶ್ರವಿತವಾದಾಗ ಆ ಪುದ್ಗಲ ಪರಮಾಣುಗಳ ಲಕ್ಷಣವೂ ಕೂಡ ಕಠೋರ ಮೃದು. ಹೌದಲ್ಲ? ಆತ್ಮ ಪರವಸ್ತುಗಳನ್ನ ಗ್ರಹಣೆ ಮಾಡಿ, ಪರ ಕರ್ಮಗಳನ್ನ ಗ್ರಹಣೆ ಮಾಡಿ ತನ್ನಲ್ಲಿ ಎಳೆದುಕೊಂಡಿದ್ದಾನೆ, ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ಮೃದು ಆದನು, ಕಠೋರ ಆದನು? ಕಠೋರ ಆದ. ಈ ಕರ್ಮಗಳ ಉದಯದಲ್ಲಿ ಮತ್ತೆ ಪುನಃ ಪರವಸ್ತುಗಳನ್ನ ಗ್ರಹಿಸಿದಾಗ, ಇವೇ ಕರ್ಮಗಳ ಉದಯದಲ್ಲಿ ಆ ವಸ್ತುಗಳನ್ನು ಕುರಿತು ಈ ಕರ್ಮದ ಉದಯದಲ್ಲಿ ಮತ್ತೆ ಕಠೋರ ಆಗ್ತಾನೆ. ಈ ತರ ಎಂದಿನಿಂದ ನಡೆದಿದೆ ಇದು? ಅನಾದಿ ಕಾಲದಿಂದ. ಮತ್ತೆ ಎಷ್ಟೋ ತನಕ ನಡೆಸಾವ್ರಿದ್ದೀರಿ? ಹಿಂಗ ಹೋಗವ್ರೆ. ಸ್ವಲ್ಪ ಉತ್ತಮ ಆಕಿಂಚನ್ಯದ ಪ್ರವಚನವನ್ನ ಕೇಳಿ ಏನಾದರೂ ಮಾಡೋಣ ಅನ್ನುವಂಥ ಲಕ್ಷ್ಯವನ್ನು ಹೊಂದಿ, ಏನಾದರೂ ಮಾಡುವಂತಹ ಪರಿಸ್ಥಿತಿಗೆ ಬಂದು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆ. ಹೊಲ ಇದ್ರೆ ಏನು, ಮನೆ ಇದ್ರೆ ಏನು, ಸಂಪತ್ತಿ ಇದ್ರೆ ಏನು, ಪರಿವಾರ ಇದ್ರೆ ಏನು, ಬಂಧುಗಳಿದ್ರೆ ಏನು, ನಮಗೆ ಬೆಂಬಲವನ್ನು ಕೊಡ್ತಕ್ಕಂತಹ ಜನಸಂಖ್ಯೆ ಇದ್ರೆ ಏನು, ಇಲ್ಲದಿದ್ರೆ ಏನು? ಆತ್ಮ ಕಠೋರ ಆಗಬೇಕೇನು? ಈ ಪರವಸ್ತುಗಳನ್ನು ಕುರಿತು ಕಠೋರವಾಗತಕ್ಕಂತಹ ಬುದ್ಧಿ ಅಜ್ಞಾನ ಬುದ್ಧಿ. ಅಜ್ಞಾನಿ ಆತ್ಮ ಕಠೋರ ಆಗ್ತಾನೆ, ಜ್ಞಾನಿ ಆತ್ಮ ಮೃದು ಆಗ್ತಾನೆ. ನಾವು ಮೃದು ಆಗಬೇಕು ಅಂತಂದ್ರೆ ಪರ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು. ನಾವು ಮೃದು ಆಗಬೇಕು ಅಂತಂದ್ರೆ ನಮ್ಮನ್ನ ಕಠೋರ ಮಾಡತಕ್ಕಂತಹ ಕರ್ಮಗಳನ್ನು ನಾವು ಗೆಲ್ಲಬೇಕು. ಅಂತರಂಗದಲ್ಲಿರ್ತಕ್ಕಂತಹ ಚಾರಿತ್ರ ಮೋಹಿನಿ ಕರ್ಮವನ್ನ ಜಯಿಸಿದಾಗ
ನಮ್ಮಲ್ಲಿ ಕಠೋರ ಭಾವಗಳು ಹುಟ್ಟುವಂತಹ ಯಾವ ಒಂದು ಆಂತರಿಕ ಶಕ್ತಿ ಇದೆ, ಆ ಶಕ್ತಿ ನಷ್ಟ ಆಗಿ ಹೋಗುತ್ತೆ. ಆಮೇಲೆ ನಾವು ಎಲ್ಲಿ ಹೋದ್ರೆ ಏನು, ಯಾವ ವಸ್ತುವನ್ನು ನೋಡಿದ್ರೆ ಏನು, ನಮ್ಮ ಜ್ಞಾನ ಆ ವಸ್ತುಗಳನ್ನು ನೋಡಿದಾಗ ಕಠೋರವಾಗುವುದೇ ಇಲ್ಲ. ಅರಿಹಂತ ಭಗವಂತರ ಆತ್ಮ ಇಡೀ ಜಗತ್ತನ್ನ, ಮೂರು ಲೋಕವನ್ನ ತಮ್ಮ ಆತ್ಮದಲ್ಲಿ ನೋಡ್ತಾ ಇದ್ರೂ ಆ ವಸ್ತುಗಳನ್ನು ನೋಡಿಯೂ ಕಠೋರವಾಗುಲ್ಲ ಅಂತಂದ್ರೆ ಏನ್ ಜಾದು ಇದೆ, ಏನ್ ಚಮತ್ಕಾರ ಇದೆ? ಅವರ ಆತ್ಮ ಕಠೋರ ಆಗ್ತಾ ಇಲ್ಲ, ನಮ್ಮ ಆತ್ಮ ಕಠೋರ ಆಗ್ತಾ ಇದೆ. ಏನ್ ಅಂತರಿದೆ ನಮ್ಮಲ್ಲಿ ಅವರಲ್ಲಿ? ಅವರು ಜ್ಞಾನಿ ಇದ್ದಾರೆ, ಮುನಿಗಳು ಕೂಡ ಕಠೋರ ಆಗುಲ್ಲ. ಏನು ವೈಶಿಷ್ಟ್ಯ? ಮುನಿಗಳು ಕೂಡ ಜ್ಞಾನಿ. ಜ್ಞಾನಿ ಅಂದರೆ ಯಾರು? ಯಾರು ಪರ ವಸ್ತುಗಳ ಮೋಹವನ್ನ ಬಿಟ್ಟಿದ್ದಾರೆಯೋ ಅವರೇ ಜ್ಞಾನಿ. ಯಾರು ಪರ ವಸ್ತುಗಳ ಅಭಿಮಾನವನ್ನು ತೊಳೆದು ಹಾಕಿದ್ದಾರೆಯೋ ಅವರೇ ಜ್ಞಾನಿ. ಯಾರು ಪರ ವಸ್ತುಗಳ ಕ್ರೋಧವನ್ನ ತ್ಯಾಗ ಮಾಡಿದ್ದಾರೆಯೋ, ಕ್ರೋಧವನ್ನುಂಟು ಮಾಡತಕ್ಕಂಥ ಪರವಸ್ತುಗಳನ್ನು ತ್ಯಾಗ ಮಾಡಿದ್ದಾರೆಯೋ ಅವರೇ ಜ್ಞಾನಿ. ಯಾರು ಆತ್ಮಿಕ ಸರಳ ಪರಿಣಾಮಗಳನ್ನು ನಷ್ಟಗೊಳಿಸತಕ್ಕಂತಹ ಪರವಸ್ತುಗಳನ್ನು ತ್ಯಜಿಸಿದ್ದಾರೆಯೋ ಅವರೇ ಜ್ಞಾನಿ. ಜ್ಞಾನಿ ಆತ್ಮ ಅಂತಂದ್ರೆ ಪರವನ್ನ ಮತ್ತು ಸ್ವವನ್ನ ತಿಳಿದವನು. ನಾನು ಯಾರು ಮತ್ತು ಪರವಸ್ತು ಏನು ಅನ್ನುವುದನ್ನ ಸರಿಯಾಗಿ ಮನನ ಮಾಡಿಕೊಂಡವನು. ನಾವು ಮನನ ಮಾಡಿಕೊಳ್ಳಬೇಕು. ಮನೆಯಲ್ಲಿದ್ದರೂ ಮನೆಯ ಅಭಿಮಾನ ಇರಬಾರದು. ಸಂಪತ್ತಿಯ ಮಧ್ಯದಲ್ಲಿದ್ದರೂ ಸಂಪತ್ತಿಯ ಅಭಿಮಾನ ಇರಬಾರದು. ಸಂಪತ್ತಿಯ ಆಶೆ ಅಪೇಕ್ಷೆಗಳಿರಬಾರದು. ಸಂಪತ್ತಿಯ ಮೋಹ ಇರಬಾರದು. ಸಂಪತ್ತಿಯ ಅದನ್ನು ಕುರಿತು ಕ್ರೋಧ ಬರಬಾರದು. ಕ್ರೋಧ ಮಾಡುವುದು ಹುಚ್ಚುತನ, ಅಭಿಮಾನ ಮಾಡುವುದು ಹುಚ್ಚುತನ, ಆಶೆ ಮಾಡುವುದು ಹುಚ್ಚುತನ. ತನ್ನ ಸರಳ ಪರಿಣಾಮಗಳನ್ನು ಕೆಡಿಸಿಕೊಂಡು ವಕ್ರ ಪರಿಣಾಮಗಳನ್ನು ಧರಿಸುವುದು ಇದು ಹುಚ್ಚುತನ. ಈ ಹುಚ್ಚುತನ ಯಾಕೆ ಬಂತು? ಹುಚ್ಚು ನಾಯಿಗಳ ಮಧ್ಯದಲ್ಲಿ ಇರುವುದರಿಂದ ಅವುಗಳೆಲ್ಲ ಬಂದು ಕಚ್ಚುವುದರಿಂದ ಈ ನಾಯಿಯು ಕೂಡ ಹುಚ್ಚಾಯಿತು. ಶಾನ್ಯ ನಾಯಿಗಳು ಮುಂದೆ ನಡು ಇರೋದು ಬಿಟ್ಟು ಹುಚ್ಚು ನಾಯಿಗಳು ನಡು ಇದ್ರಿ ಅಂತಂದ್ರೆ ಇದೇ ತರ ಆಗೋದು. ಹುಚ್ಚು ಹಿಡಿದವರು ಹುಚ್ಚರು, ಹುಚ್ಚು ಹಿಡಿಯದವರು ಜ್ಞಾನಿಗಳು. ಆಕಿಂಚನ್ಯ ಧರ್ಮದ ಅನುಭೂತಿಯಾಗಬೇಕು ಅಂತಂದ್ರೆ ತ್ಯಾಗ ಮಾಡಬೇಕು. ತ್ಯಾಗದ ಹೊರತು ಆಕಿಂಚನ್ಯ ಧರ್ಮಕ್ಕೆ ಉತ್ಪತ್ತಿ ಇಲ್ಲ. ಅದಕ್ಕಾಗಿ ಉತ್ತಮ ಸತ್ಯದಿಂದ ಹಿಡಿದುಕೊಂಡು ಮೇಲಿನ ಧರ್ಮಗಳೆಲ್ಲ ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಇವತ್ತು ಉತ್ತಮ ಆಕಿಂಚನ್ಯ. ಈ ಆಕಿಂಚನ್ಯ ಧರ್ಮ ಬರಬೇಕು ಅಂತಂದ್ರೆ ಉತ್ತಮ ಸತ್ಯ ಬಂದಿರಬೇಕು. ಸತ್ಯ ಬಂದಾಗ ಸಂಯಮ ಧರಿಸುವುದು ಸಾಧ್ಯ. ಸತ್ಯವಂತನೇ ಸಂಯಮಿಯಾಗಲು ಸಾಧ್ಯ. ಅಸತ್ಯವನ್ನಿಟ್ಟುಕೊಂಡು ಸಂಯಮಿಯಾಗಲಿಕ್ಕೆ ಸಾಧ್ಯನು? ಅಸತ್ಯವಂತ ಅಸಂಯಮಿ, ಸತ್ಯವಂತ ಸಂಯಮಿ. ಸತ್ಯ ಬರದೆ ಸಂಯಮ ಬರುವುದಿಲ್ಲ. ಸಂಯಮ ಇದು ಕರ್ಮಗಳ ಸಂವರಕ್ಕೆ ಕಾರಣ. ಚಾರಿತ್ರ ಇದು ಕರ್ಮಗಳ ಸಂವರಕ್ಕೆ ಕಾರಣ. ಸಂಯಮ ಬಂದ ನಂತರ ಏನು ಬಂತು? ತಪ. ನಂತರ ತ್ಯಾಗ ಬಂತು. ಸಂಯಮ ಆದ ನಂತರ ತಪ ಬಂತು. ತಪ ಮೊದಲು ಬಂದು ಸಂಯಮ ಯಾಕೆ ಬರಲಿಲ್ಲ? ಅದಕ್ಕೆ ಏನು ಕಾರಣ?
ಸಂವರ ಆಗದೆ ನಿರ್ಜರೆ ಆಯಿತು ಅಂತಂದ್ರೆ ಆ ನಿರ್ಜರೆ ಮೋಕ್ಷಕ್ಕೆ ಕಾರಣ ಅಲ್ಲ. ಆಶ್ರವ ಪೂರ್ವಕ ನಿರ್ಜರೆ ಅನ್ನುವಂಥದ್ದು ಇದು ಮೋಕ್ಷಕ್ಕೆ ಕಾರಣ ಅಥವಾ ಸಂಸಾರಕ್ಕೆ ಕಾರಣ. ಸಂಯಮವನ್ನ ಬದುಕಿನಲ್ಲಿ ತಂದುಕೊಳ್ಳದೆ ಮೊದಲು ನಾವು ತಪಸ್ಸಿಗೆ ಹೊರಟೇವೆ ಅಂತಂದ್ರೆ, ತಪಸ್ಸನ್ನ ಆಚರಿಸ್ತೇವೆ ಅಂತಂದ್ರೆ ಆಚರಿಸಬಹುದು. ಆದರೆ ಅದು ಆಶ್ರವ ಪೂರ್ವಕ ನಿರ್ಜರೆಯನ್ನ ಮಾಡತಕ್ಕಂತಹ ಉಪಾಯ. ಆದರೆ ಆ ಉಪಾಯ ಮಿಥ್ಯಾ ಉಪಾಯ, ಅಯೋಗ್ಯ ಉಪಾಯ. ಈ ಉಪಾಯದಿಂದ ನಾವು ಸುಖಿಯಾಗಲಿಕ್ಕೆ ಸಾಧ್ಯವಿಲ್ಲ, ಜ್ಞಾನಿಯಾಗಲಿಕ್ಕೆ ಸಾಧ್ಯವಿಲ್ಲ, ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ನಾವು ಕರ್ಮದ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಸಂಯಮ ಬಂತು, ನಂತರ ತಪ ಬಂತು. ಯಾಕೆ? ಸಂಯಮ ನಮಗೆ ಏನು ಕೊಡಿಸಿತು? ಸಂವರ ಕೊಡಿಸಿತು. ಕರ್ಮಗಳ ಸಂವರವಾಯಿತು. ಮೊದಲು ಸಂವರ ಆಗಬೇಕು ಅಥವಾ ನಿರ್ಜರ ಆಗಬೇಕು? ಮೊದಲು ಸಂವರ ಆಗಬೇಕು. ಆಮೇಲೆ ಮೊದಲು ನಮಗೆ ಸಂವರ ಬೇಕು ಅಂತಂದ್ರೆ ಯಾವ ಧರ್ಮ ಬೇಕು? ಸಂಯಮ ಧರ್ಮ ಬೇಕು. ಮೊದಲು ಸಂಯಮ ಬಂತು, ನಂತರ ಸಂಯಮ ಬಂದ ನಂತರ ತಪಸ್ಸು ಬದುಕಿಗೆ ಅನಿವಾರ್ಯವಾಯಿತು. ಅದಕ್ಕಾಗಿ 12 ಪ್ರಕಾರದ ತಪಸ್ಸನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಇನ್ನು ಏನ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ? ನಿರ್ಜರಿಯನ್ನ. ಮನೆಯೊಳಗೆ ಯಾರು ಬರ್ತಾ ಇದ್ದಾರೆ ರಾತ್ರಿಯಲ್ಲಿ? ಚೋರರು, ಕಳ್ಳರು. ರಾತ್ರಿಯಲ್ಲಿ ಕಳ್ಳರು ಬರುತ್ತಾರೆ. ಏನ್ ಮಾಡಬೇಕು? ಮೊದಲು ಯಾರು ಕಳ್ಳರು ಬಂದು ಕೂತ್ಕೊಂಡಿದ್ದಾರು ನಮ್ಗೆ ಗೊತ್ತೇ ಇಲ್ಲ, ಅದಂತೂ ಗೊತ್ತಿಲ್ಲ. ಆದರೆ ನಂತರ ಗೊತ್ತಾಯಿತು, ಇವತ್ತು ಕಳ್ಳರು ಬರೋರಿದ್ದಾರೆ ಅಂತ ಹೇಳಿದ್ದಾರೆ. ಯಾರು? ಮಹಾರಾಜರು ಹೇಳಿದ್ರು ಇವತ್ತು ಕಳ್ಳರು ಬರೋರಿದ್ದಾರಂತ. ಮನೆಯೊಳಗೆ 2 ಜನ ಬರೋರಿದ್ದಾರೆ, ಬಹಳ ಜನ ಬರೋರಿದ್ದಾರಂತೆ. ಆಮೇಲೆ ಏನೋ ಬಾಗ್ಲ ಹಾಕಿ ಮಲ್ಕೊಳ್ಳೋಣ, ಕೀಲಿ ಹಾಕೋಣ ಒಳಗ. ಬಾಗ್ಲ ಹಾಕಿ ಮಲ್ಕೊಳ್ಳಿ. ಬಾಗ್ಲ ಹಾಕಿ ಕೀಲಿ ಹಾಕಿ ಮಲಿಕೊಂಡ್ ಬಿಡೋದು. ಮೋಕ್ಷ ಆದೋತು? ಸುಖ ಸಿಕ್ಕೋತು? ಯಾಕೆ? ಒಳಗೆ ಬಂದು ಯಾರು ಕೂತ್ಕೊಂಡಿದಾರಲ್ಲ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ನು ಯಾವಾಗ ಬಂದಿದ್ದಾರೆ ಅಂತ ಗೊತ್ತೇ ಇಲ್ಲ. ಅವ್ರು ಎಲ್ಲಿ ಕೂತ್ಕೊಂಡಿದಾರಂತಂದ್ರ ನೀವು ಮ್ಯಾಲಿಗಿನ ಮಳಿ ಮ್ಯಾಗಿದ್ದೀರಿ, ಅವ್ರು ಕೆಳಗಿನ ಮಂಜಿಲ್ದಾಗ ಬಂದು ಆಡಿಕೊಂಡು ಕೂತ್ಕೊಂಡಿದ್ದಾರೆ. ಇವ್ರನ್ನ ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬಾಗ್ಲ ತೆರೆದಿಡ್ಬೇಕೇನ? ಹಿಂದಿನ ಬಾಗ್ಲ ಒಂದು ಬಂದ್ ಮಾಡಬೇಕು, ಮುಂದಿನ ಬಾಗ್ಲ ಒಂದು ತೆರೆದಿಡಬೇಕು. ಯಾಕಂದ್ರೆ ಕಳ್ಳರು ಬರುವಂತಹ ಮಾರ್ಗ ಅದು ಹಿಂದಿಂದ ಒಂದೇ ಇದೆ. ಹೊರಗಿಂದ ಹೊಸ ಕಳ್ಳರು ಯಾರಾದ್ರೂ ಬಂದ್ರು ಅಂತಂದ್ರೆ ಹಿತ್ತಲು ಮಾರ್ಗದಿಂದ ಬರೋರು. ಹಿತ್ತಲಿಂದ ಮಜಾ ಮಾಡ್ಕೋತ ಹೋಗ್ತಿದ್ಯದ. ಸಂವರ ಆಗಬೇಕು ಅಂತಂದ್ರೆ ಎತ್ತರವಾಗಿರತಕ್ಕಂಥ, ಅತಿ ಎತ್ತರವಾಗಿರತಕ್ಕಂತಹ ಬಹಳ ಎತ್ತರ ಕಟ್ಕೋಬೇಕು. ಯಾವುದು? ಕಾಂಪೌಂಡ್. ಯಾರು ಒಳಗೆ ಬರಬಾರದು.
ಅಂಥ ಕಂಪೌಂಡ್ ಕಟ್ಕೊಂಡಾಗ ಇದು ಯಾಕೆ ಬರ್ತಿತ್ತು? ನೀವು ಸಣ್ಣದ ಕಟ್ಕೊಳ್ಳೋರ ಮತ್ತೆ ಬರೋದಿಲ್ಲ ಅದ. ಎತ್ತರವಾಗಿರ್ತಕ್ಕಂತಹ ಕಂಪೌಂಡ್ ಇರಬೇಕು. ಎತ್ತರವಾಗಿರ್ತಕ್ಕಂತಹ ಕಂಪೌಂಡ್ ಹೇಗಿರ್ತದೆಯಲ್ಲ ಹಾಗೆ ಸಂಯಮ ಅತಿ ಎತ್ತರ ಪ್ರಮಾಣದಲ್ಲಿ ಆಯಿತು ಅಂತಂದ್ರೆ ಒಳಗಡೆಗೆ ಕರ್ಮಗಳು ಬರುವಂತಹ ದಾರಿ ಬಂದಾಗುತ್ತದೆ. ಆಮೇಲೆ ಒಳಗಡೆಗೆ ಕೂತ್ಕೊಂಡು ಆ ಕಂಪೌಂಡದ ಒಳಗೆ ತಪಸ್ಸನ್ನು ಆಚರಿಸುವುದು. ಹಳೆ ಕರ್ಮಗಳನ್ನೆಲ್ಲ ಸ್ವಲ್ಪ 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 ತೆಗೆದು ಹಾಕ್ತಾ ಹೋಗುವುದು. ಹೇಗೆ ತೆಗೆದು ಹಾಕೋದು ಅಂತಂದ್ರೆ ತ್ಯಾಗ ಬರಬೇಕು. ಸಂಯಮ ಮತ್ತು ತಪದ ನಂತರ ಯಾವ ಬದುಕಿನ ತ್ಯಾಗವಿದೆಯೋ ಆ ಬದುಕಿನ ತ್ಯಾಗ ಅಕಿಂಚನ್ಯ ಧರ್ಮವನ್ನ ಕೊಡಿಸಲಿಕ್ಕೆ ಕಾರಣವಾಗುತ್ತೆ. ಇಲ್ಲ ಅಂತಂದ್ರೆ ಕರ್ಮಗಳು ಬಂದು ಬೆನ್ ಮೇಲೆ ಕೂತ್ಕೊಂಡು ನೂಕೆ ಹಾಕಿ ಓಡಿ ಹೋಗ್ತವೆ. ಕರ್ಮಗಳು ಅಂದರೆ ಕಪಿಗಳು, ಕರ್ಮಗಳೇ ಕಪಿಗಳು. ಕೆಲವೊಂದು ಕಪಿಗಳು ಒಳಗಿವೆ, ಕೆಲವೊಂದು ಕಪಿಗಳು ಹೊರಗಿವೆ. ಈ ಕಪಿಗಳನ್ನ ಹೊರಗೆ ನೂಕ್ ಹಾಕದೆ ಆತ್ಮನಿಗೆ ಸುಖ ಶಾಂತಿ ಇಲ್ಲ. ಉತ್ತಮ ಆಕಿಂಚನ್ಯ. ಸ್ವಲ್ಪ ಇದನ್ನ ಇನ್ನಿಷ್ಟು ತಿಳಿದುಕೊಳ್ಳೋಣ. ಆಕಿಂಚನ್ಯ ಅಂದರೆ ಬಿಡುವಷ್ಟು ಇನ್ನೇನು ಉಳಿದಿದೆಯೋ ಅದನ್ನ ಬಿಟ್ಟು ಯಾವುದನ್ನ ಬಿಡಲಿಕ್ಕೆ ಆಗುವುದಿಲ್ಲವೋ ಅದನ್ನಂತೂ ಬಿಡಲಿಕ್ಕೆ ಆಗುವುದೇ ಇಲ್ಲ. ಅದನ್ನ ಅನುಭವಿಸುವುದು ಆಕಿಂಚನ್ಯ. ಯಾವುದನ್ನ ಬಿಡಲಿಕ್ಕೆ ಆಗುವುದಿಲ್ಲವೋ ಅದನ್ನೇ ಅನುಭವಿಸುವುದಿದೆ. ಇದೇ ನಮ್ಮ ಆಕಿಂಚನ್ಯ ಧರ್ಮ. ಮತ್ತು ಯಾವುದನ್ನ ಬಿಡಲಿಕ್ಕೆ ಬಿಡ್ತಾ 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 ಲಾಸ್ಟ್ಗೆ ಕೊನೆಗೆ ಏನು ಉಳಿದಿದೆಯೋ ಅದನ್ನು ಬಿಡುವುದು ಆಕಿಂಚನ್ಯ ಧರ್ಮ. ಏನು ಉಳಿದಿದೆ? ಶರೀರ. ಶರೀರ ಒಂದು ಉಳಿಯುತ್ತೆ. ಮತ್ತೇನು ಉಳಿತದೆ? ಶರೀರಕ್ಕೆ ಕೊಡುವಂತಹ ಆಹಾರ. ಮುನಿಗಳಿಗೆ ಒಂದೇ ಕಾರ್ಯ ಕೊನೆಯಲ್ಲಿ ಉಳಿಯುತ್ತೆ. ವಸ್ತುಗಳನ್ನಂತೂ ಎಲ್ಲ ಬಿಟ್ಬಿಟ್ರು. ಆ ವಸ್ತುಗಳ ಬಗ್ಗೆ ಇರುವಂತಹ ಆಶೆಯನ್ನೂ ಕೂಡ ತೊರೆದು ಬಿಟ್ರು. ಈ ಕಾರ್ಯವನ್ನ ಮಾಡಿದ ನಂತರ ಅವರಿಗೆ 6ನೇ 7ನೇ ಗುಣಸ್ಥಾನ ಪ್ರಾಪ್ತವಾಯಿತು. 6ನೇ 7ನೇ ಗುಣಸ್ಥಾನ ಪ್ರಾಪ್ತವಾದ ನಂತರ ಇನ್ನಷ್ಟು ತ್ಯಾಗ ಮಾಡಲಿಕ್ಕೆ ಬದುಕಿನಲ್ಲಿ ಉಳಿದಿದೆ. ಅದನ್ನು ತ್ಯಾಗ ಮಾಡುವಂತಹ ಸಂಕಲ್ಪ ಇದೆ. ಕ್ಷಣ ಕ್ಷಣಕ್ಕೂ ಸಮಯ ಸಮಯದಲ್ಲೂ ಅದನ್ನ ತ್ಯಾಗ ಮಾಡ್ತಿರ್ತಾರೆ. ಎಲ್ಲಾದ್ರೂ ಹೋಗಿ ಹೊರಗೆ ಹೋಗಿ ಕಾಡಿಗೆ ಹೋಗಿ ಬಂದ್ರು ಅಂತಂದ್ರೆ ಪ್ರವೃತ್ತಿ ಆಗಿರ್ತದೆ. ಪ್ರವೃತ್ತಿ ಆಯಿತು, ಹಿಂಸೆ ಆಯಿತು, ರಾಗ ಆಯಿತು, ದ್ವೇಷ ಆಯಿತು, ಶರೀರದ ನಿಮಿತ್ತದಿಂದ ಆಯಿತು. ಯಾವುದರ ನಿಮಿತ್ತದಿಂದ ರಾಗಾದಿ ಪರಿಣಾಮಗಳು ಆಗಿವೆಯೋ, ಯಾವ ಪ್ರವೃತ್ತಿಯಲ್ಲಿ ಸ್ವಲ್ಪ ರಾಗಾದಿ ಭಾವಗಳನ್ನು ಮಾಡಲಿಕ್ಕೆ ಹತ್ತಿತೋ ಆ ರಾಗಾದಿ ಭಾವಗಳನ್ನು ತೊಳೆದುಕೊಳ್ಳಲಿಕ್ಕೆ, ರಾಗಾದಿ ಭಾವಗಳನ್ನು ನಿಲ್ಲಿಸಲಿಕ್ಕೆ ಮತ್ತೆ ಪುನಃ ನಾವು ಬಂದು 1-2 ಮಿನಿಟ್ ಕಾಲ, 1-2 ಮಿನಿಟ್ ಕಾಯೋತ್ಸರ್ಗ ಮಾಡ್ತೇವೆ. ಹೊರಗೆ ಹೋಗಿ ಬಂದ್ರು, ಕಾಡಿಗೆ ಹೋಗಿ ಬಂದ್ರು, ಕೈ ತಕೊಂಡ್ರು, ಕಾಲು ತಕೊಂಡ್ರು, ಏನ್ ಮಾಡಬೇಕು? ನಂತರ ಕಾಯೋತ್ಸರ್ಗ ಮಾಡಬೇಕು. ಯಾಕೆ ಮಾಡಬೇಕು?
ಶರೀರ ಪರಿಗ್ರಹ. ಈ ಪರಿಗ್ರಹದ ನಿಮಿತ್ತದಿಂದ ಇದನ್ನ ತ್ಯಾಗ ಮಾಡಲಿಕ್ಕೆ ಆಗಲಿಲ್ಲ, ಪ್ರವೃತ್ತಿಯಲ್ಲಿ ತ್ಯಾಗ ಮಾಡಲಿಕ್ಕೆ ಆಗಲಿಲ್ಲ. ಪ್ರವೃತ್ತಿಯ ಕಾರ್ಯ ಮುಗಿಯಿತು. ಈ ಪ್ರವೃತ್ತಿಯಿಂದ ಉಂಟಾಗತಕ್ಕಂತಹ ಕರ್ಮಗಳ ಆಶ್ರವ ಬಂಧ, ಇದನ್ನ ತೊಳೆದುಕೊಳ್ಳಲಿಕ್ಕೆ ಸ್ವಲ್ಪ ಕಾಲ ಈ ಪ್ರವೃತ್ತಿ ನನ್ನದಲ್ಲ, ಪ್ರವೃತ್ತಿಗೆ ಕಾರಣವಾಗಿರತಕ್ಕಂತಹ ಶರೀರ ನನ್ನದಲ್ಲ, ಶರೀರವೇ ಕಾಯ, ಕಾಯದ ಉತ್ಸರ್ಗ ಅಂದರೆ ತ್ಯಾಗ, ಕಾಯೋತ್ಸರ್ಗದಲ್ಲಿ ನಿಂತುಕೊಳ್ತಾರೆ. 9 ಸಲ ಜಪ ಮಾಡ್ತಾರೆ. ಕಾಯದ ಮಮತ್ವವನ್ನು ತ್ಯಾಗ ಮಾಡಿ 9 ಸಲ ಜಪವನ್ನ ಜಪಿಸುತ್ತಿರುವಂತಹ ಆ ಮುನಿಗಳ ಖಡ್ಗಾಸನ ಮುದ್ರೆ ಯಾವ ಧರ್ಮದ್ದು? ಉತ್ತಮ ಆಕಿಂಚನ್ಯ ಧರ್ಮದ್ದು. ಯಾವುದರ ಮಮತ್ವವನ್ನು ತ್ಯಾಗ ಮಾಡಬೇಕಾಗಿತ್ತೋ ಅದನ್ನ ಈಗ ತ್ಯಾಗ ಮಾಡಿದ್ರು. ಇದೇ ಉತ್ತಮ ಆಕಿಂಚನ್ಯ. ಆದರೂ ಕಾಯೋತ್ಸರ್ಗ ಅನ್ನುವಂಥದ್ದು ಪಂಚ ಪರಮೇಷ್ಠಿಗಳ ಜಪರೂಪದಲ್ಲಿದೆ. ಕಾಯದ ಮಮತ್ವವನ್ನು ತ್ಯಾಗ ಮಾಡಿದ್ದಾರೆ, ಆದರೆ ಪಂಚ ಪರಮೇಷ್ಠಿಗಳ ಅನುರಾಗ ಭಾವವನ್ನು ತ್ಯಾಗ ಮಾಡಿಲ್ಲ. ಪರಮೇಷ್ಠಿಗಳ ಅನುರಾಗ ಇದ್ದಾಗ ಜಪ ಮಾಡಲಿಕ್ಕೆ ಸಾಧ್ಯ. ಪರಮೇಷ್ಠಿಗಳನ್ನು ಜಪಿಸುವಾಗ, ಪರಮೇಷ್ಠಿಗಳ ಗುಣಚಿಂತನೆ ಮಾಡುವಾಗ ಕಾಯದ ಉತ್ಸರ್ಗ ಏನೋ ಮಾಡಿದ್ದಾರೆ, ಆದರೆ ಆಯತನಗಳ ಗುಣಗಳಲ್ಲಿ ಚಿತ್ತವನ್ನು ತೊಡಗಿಸಿರುವ ಕಾರಣ ಮುನಿಗಳಲ್ಲಿ ಇನ್ನೂ ತ್ಯಾಗ ಮಾಡುವಂಥದ್ದು ಏನೋ ಉಳಿದಿದೆ. ಏನು ಉಳಿದಿದೆ? ಕಾಯೋತ್ಸರ್ಗದಲ್ಲಿರುವಾಗ ಶರೀರದ ಮಮತ್ವವನ್ನು ಬಿಟ್ಟರು, ತ್ಯಾಗ ಆಯಿತು. 2 ಮಿನಿಟ್ ಸಲುವಾಗಿ ತ್ಯಾಗ ಆಯಿತು. 2 ಮಿನಿಟ್ಗಳ ಕಾಲಕ್ಕೋಸ್ಕರ ತ್ಯಾಗ ಆಯಿತು. ಆದರೆ ಪಂಚ ಪರಮಿಷ್ಠಿಗಳ ಜಪ ಮಾಡ್ತಾ ಇದ್ದಾರಲ್ಲ, ಇವ್ರು ಯಾರು? ಸ್ವದ್ರವ್ಯೋ ಪರದ್ರವ್ಯೋ? ಪಂಚ ಪರಮೇಷ್ಠಿಗಳು ಸ್ವದ್ರವ್ಯೋ ಪರದ್ರವ್ಯೋ? ಸ್ವದ್ರವ್ಯ, ನಮೋ ದ್ರವ್ಯ. ಪರದ್ರವ್ಯ ನಿಜವಾಗಲೂ ಪರದ್ರವ್ಯ. ಆದರೆ ಈ ಪರದ್ರವ್ಯಗಳನ್ನು ನಾವು ಜಪದ ರೂಪದಲ್ಲಿ ಜಪಿಸ್ತಾ ಇದ್ದೇವೆ ಅಂದಮೇಲೆ ಸ್ವದ್ರವ್ಯ ಅದು ಅಲ್ಲ. ಜಪಿಸುವ ತನಕ ಇದೊಂದು ತ್ಯಾಗ ಮಾಡಲಿಕ್ಕೆ ಉಳಿಯಿತು. ಜಪನೂ ಬೇಕಾಗಿಲ್ಲ. ಉತ್ತಮ ಆಕಿಂಚನ್ಯದಲ್ಲಿ ಜಪವೂ ಬೇಕಾಗಿಲ್ಲ. ಇದು ಕೂಡ ತ್ಯಾಗ ಮಾಡುವಂತಹ ವಸ್ತು. ಇನ್ನೇನು ಮಾಡಬೇಕು? ಇನ್ನೇನು ಮಾಡಬೇಕು ಅಂತಂದ್ರೆ ಸಾಮಾಯಿಕದಲ್ಲಿ ಕೂತ್ಕೊಳ್ಬೇಕು. ತನ್ನ ಆತ್ಮ ಗುಣಚಿಂತನೆಯನ್ನ ಮಾಡುತ್ತಾ ತನ್ನ ದ್ರವ್ಯ ಗುಣ ಪರ್ಯಾಯಗಳಲ್ಲಿ ತನ್ನ ಉಪಯೋಗವನ್ನು ತೊಡಗಿಸಿಕೊಳ್ಳಬೇಕು. ತನ್ನ ಮನಸ್ಸನ್ನ, ತನ್ನ ಆತ್ಮನ ಶಕ್ತಿಯನ್ನೆಲ್ಲ ಅರ್ಪಿಸಿ ತನ್ನಲ್ಲಿ ಮುಳುಗಿ ಹೋಗಬೇಕು. ಆತ್ಮಚಿಂತನೆಯಲ್ಲಿ ಮುಳುಗಿ ಹೋಗಬೇಕು. ಇದು ಉತ್ತಮ ಆಕಿಂಚನ್ಯ. ಅಲ್ಲಿಯೂ ಕೂಡ ಉಳಿದಿತ್ತು. ಕಾಯೋತ್ಸರ್ಗ ಮಾಡುವಾಗ ಏನು ಉಳಿದಿತ್ತು? ಪರಾನುರಾಗ. ಅದಕ್ಕಿಂತ ಮೊದಲು ಏನು ಉಳಿದಿತ್ತು? ಶರೀರ ಪ್ರವೃತ್ತಿಯಿಂದ ಉಂಟಾಗತಕ್ಕಂತಹ ರಾಗ, ಅದು ಉಳಿದಿತ್ತು. ಅದನ್ನು ತೆಗೆದು ಹಾಕಿದ್ದಾಯಿತು. ಇದು ಉಳಿದಿತ್ತು, ಇದನ್ನು ತೆಗೆದು ಹಾಕಿದ್ದಾಯಿತು. ಈಗ ಸಾಮಾಯಿಕ ಅವಸ್ಥೆಯಲ್ಲಿದ್ದಾರೆ ಮುನಿಗಳು. ಇದು ನಿಜವಾದ ಆಕಿಂಚನ್ಯ ಧರ್ಮ. ಇನ್ನು ತ್ಯಾಗ ಮಾಡುವಂಥದ್ದು ಯಾವುದೂ ಉಳಿಯಲಿಲ್ಲ. ಕೊನೆಯಲ್ಲಿ ನಾವು ತ್ಯಾಗ ಯಾವುದನ್ನು ಮಾಡ್ತೇವೆ ಅಂತಂದ್ರೆ, ಈ ಶರೀರಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಮೊದಲನೇ ತ್ಯಾಗ ಮಾಡಿದ್ದೇವೆ. ಆಹಾರ ಸ್ವೀಕಾರ ಮಾಡ್ತಾ ಇಲ್ಲ. ಆದರೆ ಪ್ರವೃತ್ತಿಯ ಕಾಲದಲ್ಲಿ ಶರೀರದಿಂದ ರಾಗವಿತ್ತು,
ಆ ರಾಗವನ್ನು ತ್ಯಾಗ ಮಾಡಿದ್ದಾಯ್ತು. ತಾಯೋತ್ಸರ್ಗ ಮಾಡುವಾಗ ಪಂಚ ಪರಮಿಷ್ಠಿಗಳನ್ನು ಅವಲಂಬಿಸಿದ್ದಾಯ್ತು. ಇದು ಪರಾವಲಂಬನ. ಪರಾವಲಂಬನ ಪರವಸ್ತುವಿನ ಗ್ರಹಣ. ಇದು ಕೂಡ ತ್ಯಾಗ ಮಾಡಲಿಕ್ಕೆ ಯೋಗ್ಯವೇ ಇದೆ. ಕಾರಣ ಇದೊಂದು ಉಳಿಯಿತು. ಇನ್ನೇನ್ ಮಾಡಬೇಕು? ಇದನ್ನು ಬಿಡಬೇಕು ಅಂತಂದ್ರೆ ತನ್ನ ಆತ್ಮನಲ್ಲಿ ತಾನು ಮಗ್ನನಾಗಬೇಕು. ತನ್ನ ಆತ್ಮ ಸ್ವರೂಪ ಗುಣಗಳ ಚಿಂತನೆಯನ್ನ ಮಾಡುತ್ತಾ ತನ್ನ ಆತ್ಮ ಸ್ವರೂಪದಲ್ಲಿಯೇ ಇರಬೇಕು. ಆತ್ಮ ಸ್ವರೂಪದ ಸ್ಥಿರತೆ ಇರುವಾಗ ಉತ್ತಮ ಆಕಿಂಚನ್ಯ ಧರ್ಮ ಪರಿಪೂರ್ಣವಾಗಿ ಪ್ರಾಪ್ತ ಆಗ್ತದೆ. ಸಾಮಾಯಿಕ ಕಾಲದಲ್ಲಿ ನಿಶ್ಚಯ ಉತ್ತಮ ಆಕಿಂಚನ್ಯ ಧರ್ಮ ಇದೆ. ಯಾವುದು ತ್ಯಾಗ ಮಾಡಲಿಕ್ಕೆ ಯೋಗ್ಯವಿತ್ತೋ ಅದೆಲ್ಲ ತ್ಯಾಗ ಆಯಿತು. ಈಗ ಆತ್ಮಾವಲಂಬನ ಒಂದೇ ಉಳಿಯಿತು. ಇದೇ ಉತ್ತಮ ಆಕಿಂಚನ್ಯ. ನಾನೊಬ್ಬನೇ ಉಳಿಯಬೇಕು, ಮತ್ಯಾವ ಆಲಂಬನೆಯೂ ಕೂಡ ಉಳಿಯಬಾರದು. ಅದೇ ಉತ್ತಮ ಆಕಿಂಚನ್ಯ ಧರ್ಮ. ಸ್ವಾವಲಂಬನ ಆಯಿತು, ಇನ್ಯಾವುದೂ ತ್ಯಾಗ ಮಾಡಲಿಕ್ಕೆ ಉಳಿಯಲಿಲ್ಲ. ಇದಕ್ಕನ್ನೋದು ಉತ್ತಮ ಆಕಿಂಚನ್ಯ. ಕಿಂಚಿತ್ತೂ ಉಳಿಯಲಿಲ್ಲ, ಅದೇ ಅಕಿಂಚನ್ಯ. ತ್ಯಾಗ ಮಾಡುವಂಥದ್ದು ಸ್ವಲ್ಪ ಅಲ್ಪ ಸ್ವಲ್ಪನೂ ಯಾವುದೂ ಕೂಡ ಕಿಂಚಿತ್ತೂ ಉಳಿಯಲಿಲ್ಲ. ಇದೇ ಅಕಿಂಚನ್ಯ ಧರ್ಮ. ಏನೂ ಉಳಿಯಲಿಲ್ಲ, ಇದೇ ಅಕಿಂಚನ್ಯ. ಇನ್ನು ನಾಳೆ ಯಾವ ಧರ್ಮ? ಬ್ರಹ್ಮಚರ್ಯ ಧರ್ಮ. ಇನ್ನು ಉತ್ತಮ ಬ್ರಹ್ಮಚರ್ಯ ಅಂದ್ರೆ ಏನು? ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಯಾವ ಆಕಿಂಚನ್ಯ ಧರ್ಮವನ್ನ ತ್ಯಾಗ ಮಾಡಿದ ನಂತರ ಪ್ರಾಪ್ತ ಮಾಡಿಕೊಂಡಿದ್ದೇವೆಲ್ಲ ಅದರೊಳಗೆ ಅಂತರ ಮುಹೂರ್ತ ಕಾಲದವರೆಗೆ ನಿರಂತರ ಉಳಿಯಬೇಕು. ಆತ್ಮನೇ ಬ್ರಹ್ಮ, ಅದರಲ್ಲಿ ಚರಿಸುವುದು ಚರ್ಯ. ಆತ್ಮನೇ ಬ್ರಹ್ಮ, ಬ್ರಹ್ಮನಲ್ಲಿ ಚರಿಸುವುದೇ ಬ್ರಹ್ಮಚರ್ಯ. ಎಷ್ಟು ತನಕ ಚರಿಸುವುದು? ಎಲ್ಲಿಯ ತನಕ ಕೇವಲ ಜ್ಞಾನವಾಗುವುದಿಲ್ಲವೋ ಅಲ್ಲಿಯ ತನಕ ಆತ್ಮ ಎಂಬ ಬ್ರಹ್ಮನಲ್ಲಿ ನಾವು ಚರಿಸ್ತಾ ಇರಬೇಕು. ಹೊರಗೆ ಬರಬಾರದು, ಪರಾವಲಂಬನೆಯಾಗಬಾರದು. ಯಾವುದನ್ನ ತ್ಯಾಗ ಮಾಡ್ತಾ 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 ಇಲ್ಲಿ ತನಕ ಸ್ವಾವಲಂಬನೆಯಲ್ಲಿ ಬಂದಿದ್ದೇವೆಲ್ಲ, ಈ ಸ್ವಾವಲಂಬನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಹೊರಗೆ. ಇಲ್ಲೇ ಕೂತ್ಕೊಳ್ಳೋದು ಗುಹೆಯೊಳಗೆ. ಇದು ಗುಹೆ. ಆತ್ಮ ಎಂಬ ಗುಹೆಯಲ್ಲಿ ಕೂತ್ಕೊಂಡು ಅಂತರ್ಮುಹೂರ್ತ ಕಾಲದವರೆಗೆ ನೀವು ನಿಮ್ಮನ್ನ ಧ್ಯಾನಿಸಿದ್ರಿ ಅಂತಂದ್ರೆ ಕೇವಲ ಜ್ಞಾನ ಲಕ್ಷ್ಮಿ ಪ್ರಗಟ ಆಗತ್ತೆ, ಕೇವಲ ಜ್ಞಾನ ಉತ್ಪನ್ನ ಆಗತ್ತೆ. ಇದು ಬಿಟ್ಟಾಗ ಆಗುವುದಿದೆ. ಎಲ್ಲ ಬಿಟ್ಟಾಗ ಕೇವಲ ಜ್ಞಾನ, ಎಲ್ಲ ಹಿಡಿದಾಗ ಕೇವಲ ಅಜ್ಞಾನ. ಎಲ್ಲ ಹಿಡಿಯಿತು ಅಂತಂದ್ರೆ ಕೇವಲ ಅಜ್ಞಾನ ಉಳಿತದೆ, ಎಲ್ಲ ಬಿಡ್ತು ಅಂತಂದ್ರೆ ಕೇವಲ ಜ್ಞಾನ ಆಗ್ತದೆ. ನಮಗೆ ಏನಾಗಬೇಕಾಗಿದೆ? ಕೇವಲ ಜ್ಞಾನ ಆಗಬೇಕಾಗಿದೆ. ಇಂಥ ಕೇವಲ ಜ್ಞಾನ ಬೇಕು ಅಂತಂದ್ರೆ ಸ್ವಲ್ಪ ಒಂದು 5 ನಿಮಿಷದಲ್ಲಿ ಒಂದು ಗೈಡೆನ್ಸ್ ಮಾಡಿಬಿಡ್ತೀವಿ. ಚಿಂತನೆ ಮಾಡಲಿಕ್ಕೆ ಒಂದು ವಿಷಯ ಕೊಟ್ಬಿಡ್ತೀವಿ. ಅದನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರಿ. ಆತ್ಮ ಧ್ಯಾನ ಹೇಗೆ ಮಾಡೋದು, ಸಾಮಾಯಿಕ ಹೇಗೆ ಮಾಡೋದು, ಯಾವ ತರದ ಕಲ್ಪನೆಯನ್ನ ಮಾಡಿಕೊಂಡು ಸಾಮಾಯಿಕ ಮಾಡೋದು, ಅದನ್ನು ಹೇಳ್ತಾ ಇದ್ದೀವಿ. ಉದಾಹರಣೆ ಮೂಲಕ ಹೇಳ್ತಾ ಇದ್ದೀವಿ. ಅದನ್ನು ಮೊದಲು ತಿಳ್ಕೊಳ್ಳಿ. ಮೊದಲು ಉದಾಹರಣೆ, ನೀರು ಮತ್ತು ನೀರಿನ ಶೀತಲ ಗುಣ. ಇವು ಎರಡರ ಸಂಬಂಧ ಅವಿನಾಭಾವ ಸಂಬಂಧ. ಲಕ್ಷ್ಯದಲ್ಲಿಟ್ಕೊಳ್ಳಿ. ಯಾವ ಸಂಬಂಧ? ಅವಿನಾಭಾವ ಸಂಬಂಧ. ನೀರಿನ ಸಂಗಡ ಶೀತಲ ಗುಣದ ಸಂಬಂಧ ಅವಿನಾಭಾವ ಸಂಬಂಧ. ಅವಿನಾಭಾವ ಸಂಬಂಧ ಅಂದ್ರೆ ಏನು?
ನೀರನ್ನು ಬಿಟ್ಟು ಶೀತಲ ಗುಣ ಇಲ್ಲ, ಶೀತಲ ಗುಣವನ್ನು ಬಿಟ್ಟು ನೀರಿಲ್ಲ. ಇವುಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಒಂದಕ್ಕೊಂದು ಕೂಡಿಕೊಂಡಿವೆ. ಎಲ್ಲಿ ನೀರಿದೆಯೋ ಅಲ್ಲಿ ಶೀತಲತ್ವ ಇದೆ, ಎಲ್ಲಿ ಶೀತಲ ಗುಣ ಇದೆಯೋ ಅಲ್ಲಿ ನೀರಿದೆ. ಇವುಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯತೆಯೇನು ಇಲ್ಲ. ನೀರಿನ ಸಂಗಡ ಶೀತಲ ಗುಣದ ಸಂಬಂಧ ಯಾವುದಿದೆಯೋ ಅದು ಯಾವ ಸಂಬಂಧ? ಅವಿನಾಭಾವ ಸಂಬಂಧ. 4 ಸಂಬಂಧಗಳಿವೆ. 4 ಲಕ್ಷ್ಯದಲ್ಲಿ ಇಟ್ಕೊಳ್ಳೋದಿದೆ, ನೆನಪಿನಲ್ಲಿ ಇಟ್ಕೊಂಡು ಹೋಗೋದು. ಇವತ್ತು ಸಾಯಂಕಾಲ ಹೋಗಿ ಸಾಮಾಯಿಕ ಮಾಡೋದು. ನಾನ್ಯಾರು? ಆತ್ಮ. ನನ್ನ ಸಂಗಡ ಅವಿನಾಭಾವ ಸಂಬಂಧ ಯಾವ ಗುಣಗಳಿಂದ ಇದೆ, ಯಾವ ಗುಣಗಳಿಂದ ಇಲ್ಲ, ಯಾವುದರಿಂದ ಇಲ್ಲ, ಯಾವುದರಿಂದ ಇದೆ, ಯಾವುದರಿಂದ ಯಾವ ಸಂಬಂಧ ನನಗಿದೆ ಅನ್ನುವುದನ್ನು ಕಲ್ಪನೆಗೆ ತಂದುಕೊಂಡು ಸಾಮಾಯಿಕ ಮಾಡೋದು. ಭೇದ ವಿಜ್ಞಾನ ಪ್ರಕಟ ಆಗ್ತದೆ. ಈ 4 ಸಂಬಂಧಗಳ ಚಿಂತನೆಯನ್ನ ಬಾರಿಗೆ ಮಾಡಿತು ಅಂತಂದ್ರೆ ಭೇದ ವಿಜ್ಞಾನ ಪ್ರಾಪ್ತ ಆಯಿತು. ಈ ಭೇದ ವಿಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಭವ್ಯ ಜೀವಿಗಳಿಗೆ ನಿಯಮದಿಂದ ಕೆಲವೊಂದೇ ಭಾವಗಳಲ್ಲಿ ಮೋಕ್ಷ ಆಗುತ್ತೆ, ಸಂಸ್ಕಾರ ಬೀಳುತ್ತೆ. ಇಲ್ಲಿ ತನಕ ಯಾರು ಮೋಕ್ಷಕ್ಕೆ ಹೋದ್ರೋ ಅವರೆಲ್ಲ ಭೇದ ವಿಜ್ಞಾನದ ಫಲದಿಂದಲೇ ಹೋದ್ರು. ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಭೇದ ವಿಜ್ಞಾನತೋ ಸಿದ್ಧಾ ಯೇ ಕಿಲ ಕೇಚನ ತದೇವಾ ಭಾವತೋ ಬದ್ಧ ಯೇ ಕಿಲ ಕೇಚನ. ಏನ್ ಹೇಳಿದ್ರು? ಭೇದ ವಿಜ್ಞಾನತೋ ಸಿದ್ಧ ಯೇ ಕಿಲ ಕೇಚನ. ಅನಾದಿ ಕಾಲದಿಂದ ಇಂದಿನವರೆಗೆ ಯಾರು ಸಂಸಾರದಿಂದ ಮುಕ್ತರಾದರೋ, ಯಾರು ಸಂಸಾರದ ಪರ್ಯಾಯವನ್ನ ನಾಶ ಮಾಡಿ ಸಿದ್ಧ ಪರಮೇಷ್ಠಿಗಳಾದರೋ ಅವರೆಲ್ಲರೂ ಕೂಡ ಒಂದು ಭೇದ ವಿಜ್ಞಾನದ ಕಾರಣದಿಂದಲೇ ಆದರು. ಭೇದ ಜ್ಞಾನ ಆಗ್ತಿರ್ಲಿಲ್ಲ ಅಂತಂದ್ರೆ ಅವರಿಗೆ ಸಿದ್ಧ ಪದ ಸಿಗ್ತಿರ್ಲಿಲ್ಲ. ಭೇದ ವಿಜ್ಞಾನತೋ ಸಿದ್ಧಾಯೇ ಕಿಲ ಕೇಚನ ತದೇವಾ ಭಾವತೋ ಬದ್ಧ. ಅದರ ಅಭಾವದಿಂದ, ಅಂದರೆ ಭೇದ ಜ್ಞಾನ ಯಾವ ಜೀವಿಗಳಿಗೆ ಇನ್ನೂ ತನಕ ಒಂದೂ ಸಲ ಆಗಿಲ್ಲವೋ ಆ ಒಂದು ಅಭಾವದ ಕಾರಣ, ಭೇದ ಜ್ಞಾನ ಆಗದೇ ಇರುವ ಕಾರಣ ತದೇವಾ ಭಾವತೋ ಬದ್ಧ. ಸಂಸಾರಿ ಜೀವಿಗಳು ಸಂಸಾರದಲ್ಲಿ ಬದ್ಧವಾಗಿವೆ. ಸಂಸಾರದ ಬಂಧನದಲ್ಲಿ ಸಿಕ್ಕುಕೊಂಡಿವೆ ಅಂತಂದ್ರೆ ಯಾವ ಕಾರಣದಿಂದ? ಭೇದ ವಿಜ್ಞಾನದ ಅಭಾವದ ಕಾರಣದಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡಿವೆ. ಅದಕ್ಕಾಗಿ ನಾವು ಯಾವ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು? ಭೇದ ವಿಜ್ಞಾನ. ಭೇದ ವಿಜ್ಞಾನವನ್ನು ಪ್ರಾಪ್ತ ಸಹಜ ರೂಪದಿಂದ ಮಾಡಿಕೊಳ್ಳಬೇಕು ಅಂತಂದ್ರೆ 4 ಸಂಬಂಧಗಳನ್ನು ಲಕ್ಷ್ಯದಲ್ಲಿಟ್ಕೊಳ್ಬೇಕು. 1ನೇ ಸಂಬಂಧ ಯಾವುದಾಯಿತು? ಅವಿನಾಭಾವ ಸಂಬಂಧ. ಇದಕ್ಕೆ ಉದಾಹರಣೆ ಏನು ಕೊಟ್ಟಿತ್ತು? ನೀರಿನ ಸಂಗಡ ಶೀತಲ ಗುಣದ ಸಂಬಂಧ, ಇದು ಅವಿನಾಭಾವ ಸಂಬಂಧ. ಇನ್ನು ನೀರನ್ನ ಒಂದು ಪಾತ್ರೆಯೆಲ್ಲ ಹಾಕಿ ಅದನ್ನ ಒಲೆ ಮೇಲೆ ಇಟ್ಟಿತು, ಕೆಳಗಡೆಗೆ ಬೆಂಕಿ ಹಚ್ಚಿತು. ನೀರಿಗೆ ಎಂಥ ಅವಸ್ಥೆ ಬಂತು? ಬಿಸಿ ಆಯಿತು. ಈ ಬಿಸಿ ನೀರು, ಅದರಲ್ಲಿರ್ತಕ್ಕಂಥ ಉಷ್ಣತ್ವ ನೀರಿನ ಜೊತೆಯಲ್ಲಿ ಬೆರೆತುಕೊಂಡಿತು. ನೀರಿನ ಜೊತೆಯಲ್ಲಿ ಉಷ್ಣದ ಯಾವ ಸಂಬಂಧವಿದೆಯೋ ಅದು ತಾದಾತ್ಮ್ಯ ಸಂಬಂಧ. ಲಕ್ಷ್ಯದಲ್ಲಿಟ್ಕೊಳ್ಳಿ, ಅದು ತಾದಾತ್ಮ್ಯ ಸಂಬಂಧ. ತಾದಾತ್ಮ್ಯ ಬರೆಯೋದನ್ನು ಕಠಿಣ, ವ್ಯಾಕರಣ ಬೇಕು. ತಾದಾತ್ಮ್ಯ ಅಂದ್ರೆ ತದಾತ್ಮಕ, ಬೆರೆತು ಹೋಗುವುದಕ್ಕೆ ತಾದಾತ್ಮ್ಯ ಅಂತಾರೆ. ಉಷ್ಣ ನೀರಿನಲ್ಲಿ ಬೆರೆತು ಹೋಗಿದೆ, ಶೀತ ಗುಣವನ್ನ ತೆಗೆದುಹಾಕಿ ಉಷ್ಣ ಗುಣವನ್ನ ಸ್ವೀಕಾರ ಮಾಡಿದೆ, ಹೊದ್ಕೊಂಡಿದೆ. ಶೀತ ಗುಣದ ಮೇಲೆ ಉಷ್ಣ ಗುಣ ಬಂದುಬಿಟ್ಟಿದೆ, ಹೊದ್ಕೊಂಡಿದೆ.
ಹೊದ್ದುಕೊಂಡಿದ್ರು ಕೂಡ ಆ ಚಾದರ್ ತೆಗೆದು ಹಾಕಿತು ಅಂತಂದ್ರೆ ಒಳಗಡೆಗೆ ಏನಿದೆ? ಮತ್ತೆ ಶೀತಗುಣ ಇದೆ. ಅದು ಅದರ ಸ್ವಭಾವ. ಆ ಸ್ವಭಾವವನ್ನ ಆಕ್ರಮಣ ಮಾಡತಕ್ಕಂತಹ ಉಷ್ಣಗುಣ ಆ ನೀರಿನೊಳಗೆ ಸೇರಿಕೊಂಡಿತು. ಇದು ಯಾವ ಸಂಬಂಧ? ಇದು ತಾದಾತ್ಮ್ಯ ಸಂಬಂಧ. ಮೂರನೆಯ ಸಂಬಂಧ ಲಕ್ಷ್ಯದಲ್ಲಿಟ್ಕೊಳ್ಳಿ. ನೀರಿನಲ್ಲಿ, ಅದೇ ನೀರಿನಲ್ಲಿ ನಾವು ಉಪ್ಪನ್ನು ಹಾಕ್ತೇವೆ. ಏನು? ಉಪ್ಪು 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 ಅಥವಾ ಲವಣ. ಉಪ್ಪು ಹಾಕ್ತೀವಿ, ಕರಿಗೆ ಹೋಗ್ತದೆ. ಉಪ್ಪು ಕರಿಗೆ ಹೋಗುತ್ತೆ. ಕರಿಗೆ ಹೋದ ನಂತರ ಉಪ್ಪನ್ನ ಸೋಸಿ ಮಾಡಿ ಏನಾದ್ರೂ ಮಾಡಿ ತೆಗಿಲಿಕ್ಕಾಗ್ತದೆ? ಏನು ಉಪ್ಪನ್ನು ತೆಗಿಲೇಬೇಕಲ್ಲ. ಉಪ್ಪ ಪರವಸ್ತು, ನೀರು ಬೇರೆ, ಉಪ್ಪ ಬೇರೆ. ಉಪ್ಪನ್ನ ತೆಗಿಬಹುದೋ ಅಥವಾ ಇಲ್ಲ? ತೆಗಿಬಹುದ? ಹೆಂಗ್ ತೆಗಿಯವರು? ಸೋಸಿ ಕಾಸೋದನ್ನು ಕಾಸೋದು. ನಂತರ ಕಾಸೋನ ನಿಲ್ರಿ. ನೀರು ಆವಿಯಾಗಿ ಹೋಗ್ತದೆ, ಅದು ಕಾಸೋದು ಅಂತ ಹೇಳ್ತದೆ. ಅಂದ್ರೆ ಉಪ್ಪು ಕೆಳಗೆ ಉಳಿತೈತಿ, ನೀರು ಆವಿಯಾಗಿ ಹೋಗ್ತದೆ. ಸರಿ ಇದೆ. ಕಾಯಿಸಿದ್ರೆ ಬೇರೆ ಆಗಬಹುದು. ನೀರಿನಲ್ಲಿ ಉಪ್ಪು ಸೇರಿದ ನಂತರ ಬೆರೆತು ಹೋಯಿತು. ಬೆರೆತು ಏಕಮೇಕಾಯಿತು. ಇದು ಯಾವ ಸಂಬಂಧ ಅಂತಂದ್ರೆ ಇದಕ್ಕೆ ಅನ್ನುತ್ತಾರೆ ಸಂಶ್ಲೇಷ ಸಂಬಂಧ. ಸಂಶ್ಲೇಷ, ಸದ್ ಮುಂದೆ ಪೂಜಿ, ಶ್ಲೇಷ, ಸಂಶ್ಲೇಷ, ಸಂಶ್ಲೇಷ ಸಂಬಂಧ. ನೀರಿನ ಜೊತೆಯಲ್ಲಿ ಉಪ್ಪಿನ ಸಂಬಂಧ ಎಂಥ ಸಂಬಂಧ? ಸಂಶ್ಲೇಷ ಸಂಬಂಧ. ಕರಗಿದ್ದು ಅಥವಾ ಕರಗುಲ್ದೋ? ಕರಗಿರುವ ಉಪ್ಪು. ಇದು ಸಂಶ್ಲೇಷ ಸಂಬಂಧ. ನೇರವಾಗಿ ತೆಗಿಲಿಕ್ಕಾಗಲ್ಲ, ಅದಕ್ಕೊಂದು ವಿಧಿ ಇದೆ. ಆ ವಿಧಿಯ ಮೂಲಕ ಹೋದ್ರೆ ಅದು ಹೊರಡಬಹುದು. ಇದು ಸಂಶ್ಲೇಷ ಸಂಬಂಧ. ಇನ್ನು ನೀರಿನ ಜೊತೆಯಲ್ಲಿ ಉಸುಕನ್ನ ಬೆರೆಸಿದೆ. ಉಸುಕು, ಮರಳು. ನೀರಿನ ಜೊತೆಯಲ್ಲಿ ಮರಳನ್ನು ಬೆರೆಸಿದೆ. ಇದು ಯಾವ ಸಂಬಂಧ? ಯಾಕೆ? ಬಸಿಯೋದಲ್ಲ, ಬಸಿದ್ರೆ ಆಗ್ತಿದ್ದಲ್ಲ. ನೀರು ಬೇರೆ, ಉಸುಕು ಬೇರೆ. ಅಥವಾ ಹೀಗೆ ಹೇಳಬಹುದು, ನೀರಿನ ಜೊತೆಯಲ್ಲಿ ಆ ನೀರು ಯಾವ ಪಾತ್ರೆಯೊಳಗಿದೆಯೋ ಆ ಪಾತ್ರೆಯ ಜೊತೆಯಲ್ಲಿ ನೀರಿನ ಸಂಬಂಧ. ಇದು ಸಂಯೋಗ ಸಂಬಂಧ. ಉಸುಕ ಬೇಡ. ನೀರಿನ ಜೊತೆಯಲ್ಲಿ ಪಾತ್ರೆಯ ಸಂಬಂಧ. ಇದು ಸಂಯೋಗ ಸಂಬಂಧ. ನೀರ ಯಾವುದರ ಸಂಯೋಗದಲ್ಲಿದೆ? ಪಾತ್ರೆಯ ಸಂಯೋಗದಲ್ಲಿದೆ. ನೀರು ಬೇರೆ ಆಗಬಹುದು, ಪಾತ್ರೆ ಬೇರೆ ಆಗಬಹುದಲ್ಲ. ಆದರೆ ಉಪ್ಪು ಬೇರೆ ಆಗಬಹುದು. ಆದರೆ ಅದಕ್ಕೊಂದು ಪದ್ಧತಿ ಇದೆಯಲ್ಲ, ಅದಕ್ಕೊಂದು ವಿಧಿ ಇದೆ, ಅದಕ್ಕೊಂದು ತಪಸ್ಸಿದೆ. ಈ 4 ಸಂಬಂಧಗಳು ಗೊತ್ತಾದು. ಇನ್ನು ಈ ಉದಾಹರಣೆಯ ಮೂಲಕ, ಯಾವ ಉದಾಹರಣೆ ಅಂತ ತಿಳ್ಕೊಂಡಿದ್ದೀರಲ್ಲ, ಇದರ ಮೇಲಿಂದ ಆತ್ಮನನ್ನು ತಿಳ್ಕೊಳ್ಬೇಕು. ಆತ್ಮಚಿಂತನೆ ಆಗುತ್ತೆ. ಮೊದಲನೆಯದು ನೀರಿನ ಸಂಗಡ ಶೀತಲ ಗುಣದ ಸಂಬಂಧ, ಅವಿನಾಭಾವ ಸಂಬಂಧ ಅಂತ ಹೇಳಿದ್ರಿ. ಆತ್ಮನ ಜೊತೆಯಲ್ಲಿ ಯಾವುದರ ಸಂಬಂಧ ಅವಿನಾಭಾವ ಸಂಬಂಧ ಆಗಬಹುದು? ಅದನ್ನು ನೋಡಿಕೊಳ್ಳಿ. ತಪ್ಪು. ಅವಿನಾಭಾವ ಸಂಬಂಧ ಆಗಬೇಕು. ನೀರಿನ ಜೊತೆಯಲ್ಲಿ ಜ್ಞಾನದ ಸಂಬಂಧ, ಜ್ಞಾನ ಗುಣದ ಸಂಬಂಧ, ಇದು ಅವಿನಾಭಾವ ಸಂಬಂಧ. ಆತ್ಮನನ್ನ ಬೇರೆ ಮಾಡ್ರಿ ಮತ್ತು ಜ್ಞಾನವನ್ನ ಬೇರೆ ಮಾಡಿ ಇಟ್ಟು ತೋರಿಸ್ರಿ ನೋಡೋಣ. ಸಾಧ್ಯ ಇದೆ? ಇಲ್ಲ. ಜ್ಞಾನ ಬೇರೆ ಮಾಡೋದು, ಆತ್ಮನ ಬೇರೆ ಮಾಡಿ. ಇದು ಆತ್ಮದ್ರವ್ಯ, ಇದು ಜ್ಞಾನ.
ಬೇರೆ ಬೇರೆ ವಸ್ತು ಇವೇನು ಇಲ್ಲ. ಆತ್ಮ, ಆತ್ಮನ ಗುಣ ಇವೆರಡು ಅವಿನಾಭಾವ ಸಂಬಂಧವುಳ್ಳ ವಸ್ತುಗಳು. ಆತ್ಮನ ಸಂಗಡ ಜ್ಞಾನ, ಅವಿನಾಭಾವ ಸಂಬಂಧವುಳ್ಳ ವಸ್ತುವೇ ನಾನು. ತಿಳಿತಲ್ಲ? ನನ್ನ ಸಂಗಡ ಯಾವ ಸಂಬಂಧ ಅವಿನಾಭಾವ ಸಂಬಂಧ ಇದೆಯೋ, ಯಾವುದರ ಸಂಬಂಧ ಅವಿನಾಭಾವ ರೂಪದಲ್ಲಿದೆಯೋ ಅದೇ ನಾನು. ಉಳಿದೆಲ್ಲ ಪರ, ಉಳಿದೆಲ್ಲ ಪರ. ಅಂದರೆ ಜ್ಞಾನಗುಣ ನಾನು, ಆತ್ಮ ನಾನು. ಆತ್ಮ ನಾನು, ಜ್ಞಾನಗುಣ ನಾನು. ಆದರೆ ರಾಗ ದ್ವೇಷ ಉತ್ಪನ್ನವಾಗತಕ್ಕಂತಹ ರಾಗಾದಿ ಭಾವಗಳು ಅವು ನನ್ನ ಭಾವಗಳೇನು ಅಲ್ಲ, ಇವು ಪರಭಾವಗಳು. ಏಕೆಂದರೆ ಪರಕರ್ಮದ ಉದಯದ ನಿಮಿತ್ತದಿಂದ ಉತ್ಪನ್ನವಾಗುವ ಭಾವಗಳಿಗೆ ಪರಭಾವ ಅಂತಂದ್ರು. ಆತ್ಮನ ನಿಮಿತ್ತದಿಂದ ಉತ್ಪನ್ನ ಆಗಿಲ್ಲ. ಪರ ಕರ್ಮದ ಉದಯದ ನಿಮಿತ್ತದಿಂದ ಉತ್ಪನ್ನವಾಗಿವೆ ಅಥವಾ ಪರ ವಸ್ತುವಿನ ನಿಮಿತ್ತದಿಂದ ಉತ್ಪನ್ನವಾಗಿವೆ. ಆದ್ದರಿಂದ ಇವು ಪರಭಾವಗಳು. ನೀರಿನ ಜೊತೆಯಲ್ಲಿ ಯಾವ ರೀತಿಯಾಗಿ ಉಷ್ಣದ ಸಂಬಂಧವಿದೆಯೋ ಅದೇ ರೀತಿ ಆತ್ಮನ ಜೊತೆಯಲ್ಲಿ ರಾಗಾದಿ ಭಾವಗಳ ಸಂಬಂಧ. ಯಾವ ಸಂಬಂಧ ಇದು? ಎರಡನೇ ಸಂಬಂಧ ತಾದಾತ್ಮ್ಯ ಸಂಬಂಧ. ಇದು ತಾದಾತ್ಮ್ಯ ಸಂಬಂಧ. ಇವುಗಳನ್ನು ಹೊರತೆಗಿಲಿಕ್ಕೆ ಆಗೋಲ್ಲ. ನೀರು ಕಾಯಿಸ್ರಿ ಮತ್ತು ಸೋಸಿ ತೆಗೀರಿ ನೋಡೋಣ. ಉಷ್ಣ ಬೇರೆ ಆಗಬೇಕು ಮತ್ತು ಶೀತ ಗುಣ ಬೇರೆ ಆಗಬೇಕು. ಆಗೋದು ಇಲ್ಲ. ತಾದಾತ್ಮ್ಯ ಆ ನೀರಿನ ಜೊತೆಯಲ್ಲಿ ವೈಭಾವಿಕ ಪರಿಣತಿಯನ್ನು ಹೊಂದಿ ವಿಭಾವ ರೂಪದಲ್ಲಿ ಕನ್ವರ್ಟ್ ಆಗಿದೆ. ಶೀತಲ ಗುಣ ತನ್ನ ಸ್ವಭಾವವನ್ನು ಬಿಟ್ಟು ಉಷ್ಣ ಸ್ವಭಾವವನ್ನು ಧಾರಣ ಮಾಡಿಕೊಂಡಿದೆ. ಇದು ಪರಭಾವ. ಪರಭಾವವನ್ನು ಏಕಾಏಕಿ ತೆಗಿಲಿಕ್ಕೆ ಆಗೋಲ್ಲ. ಯಾವಾಗ ಸಿಟ್ಟು ಬಂದಿರ್ತದೆ ಅಲ್ಲ, ಸಿಟ್ಟು ಬಂದಾಗ ಸಿಟ್ಟನ್ನು ತೆಗಿಕಾಗೋಲ್ಲ. ಏನಾಗ್ತೈತಿ? ಇಲ್ಲ, ಸಿಟ್ಟು ಬಂದಾಗ ಸಿಟ್ಟು ಬಂದಿದೆ, ಇನ್ನು ಅದು ಹೋಗಬೇಕು ಅಂತಂದ್ರೆ ಒಂದು ಅಂತರ್ಮೂರ್ತ ಶಾಂತ ಕೂತ್ಕೋಬೇಕು. ಸ್ವಲ್ಪ ಗಾರ್ ತನ್ನ ಕೂತ್ಕೋಬೇಕು. ತನ್ನ ಕೂತ್ಕೊಂಡಾಗ ಸಿಟ್ಟು ಹೋಗೋದು. ನೀರನ್ನ ತಂಪು ಮಾಡಬೇಕು ಅಂತಂದ್ರೆ ಬೆಂಕಿಯ ಮೇಲಿಂದ ಇಳಿಸಿ ಕೆಳಗಿಡಬೇಕು. ಬೆಂಕಿಯ ಸಂಯೋಗದಲ್ಲಿ ಇಟ್ಟಿತು ಅಂತಂದ್ರೆ ಅದು ತಂಪಾಗಲ್ಲ. ತಂಪು ಮಾಡಬೇಕು ಅಂತಂದ್ರೆ ಬೆಂಕಿ ಮೇಲೆ ಇಡೋದನ್ನ ಬಂದ್ ಮಾಡಬೇಕು. ಆವಾಗ ಅದು ತನ್ನ ಸ್ವರೂಪದಲ್ಲಿ ತಾನಾಗಿ ಬಂದು ಬಿಡ್ತದೆ. ಹಾಗೆ ಯಾವ ವಸ್ತುಗಳ ನಿಮಿತ್ತದಿಂದ ಕ್ರೋಧ ಉಂಟಾಗುತ್ತದೆಯೋ ಆ ನಿಮಿತ್ತಗಳೆಲ್ಲ ಒಲೆ ಇದ್ದಂಗ, ನಮಗೆ ಒಲೆ ಬೆಂಕಿ ಇದ್ದಂಗ. ನಮ್ಮ ಆತ್ಮನ ಸಂಪರ್ಕವನ್ನು ಅಲ್ಲಿ ಮಾಡಿದ ತಕ್ಷಣ ನಮ್ಮ ಆತ್ಮನಲ್ಲಿ ಸಿಟ್ಟು ಬರುತ್ತೆ, ಮಾನ ಬರ್ತದೆ, ಮಾಯಾಚಾರಿ ಬರ್ತದೆ, ಲೋಭ ಬರ್ತದೆ. ಈ ಲೋಭ ಭಾವ, ಮಾಯಾಚಾರಿ ಭಾವ, ರಾಗ ಭಾವ, ದ್ವೇಷ ಭಾವ, ಅಜ್ಞಾನ ಭಾವ, ಮಿಥ್ಯಾತ್ವ ಭಾವ ಇವೆಲ್ಲ ಆತ್ಮನ ವಿಕಾರಿ ಭಾವಗಳು. ಯಾವ ಸಂಬಂಧದ ಭಾವಗಳು? ತಾದಾತ್ಮ್ಯ ಸಂಬಂಧದ ಭಾವಗಳು. ಇವುಗಳನ್ನು ಬೇರೆ ಮಾಡಲಿಕ್ಕೆ ಆಗುಲ್ಲ. ನಾವು ನಮ್ಮ ಸ್ವರೂಪದಲ್ಲಿ ಬಂದು ನಿಂತುಕೊಂಡಾಗ ಇವೆಲ್ಲ ಅಳಸಿ ಹೋಗ್ತವೆ, ಅಳಕಿಸಿ ಹೋಗ್ತವೆ, ತಾನಾಗಿ ಬೇರೆ ಆಗ್ತವೆ. ಅವುಗಳನ್ನು ಬೇರೆ ಮಾಡಲಿಕ್ಕೆ ಆಗುಲ್ಲ. ನಾವೇ ನಮ್ಮ ಸ್ವರೂಪದಲ್ಲಿ ಬಂದು ನಿಂತುಕೊಂಡಾಗ, ನೀರು ತನ್ನ ಶೀತಲ ಸ್ವಭಾವದಲ್ಲಿ ಬಂದು ನಿಂತುಕೊಂಡಾಗ ತಾನಾಗಿ ಉಷ್ಣ ಎಲ್ಲ ಹೊರಹೋಯಿತು. ಹಾಗೆ ಮಾಡಬೇಕು ಅಂತಂದ್ರೆ ನೀರನ್ನ ಯಾವ ತರ ತೆಗೆದು ಒಲೆ ಮೇಲಿಂದ ತೆಗೆದು ಕೆಳಗಿಡ್ತಲ್ಲ, ಹಾಗೆ ಆತ್ಮನನ್ನು ಕೂಡ ಪರವಸ್ತುಗಳಿಂದ, ಪರದ್ರವ್ಯಗಳಿಂದ, ಪರನಿಮಿತ್ತಗಳಿಂದ ದೂರ ಮಾಡಿಕೊಂಡಾಗ ಎಲ್ಲ ವೈಭಾವಿಕ ಪರಿಣತಿ ಹೊರಟು ಹೋಗ್ತದೆ. ಆತ್ಮ ತನ್ನ ಸ್ವರೂಪದಲ್ಲಿ ಬಂದು ಬಿಡುತ್ತೆ. ಇದು ತಾದಾತ್ಮ್ಯ ಸಂಬಂಧ. ಮೂರನೆಯದು ನೀರು ಮತ್ತು ಉಪ್ಪು. ರಾಗದ್ವೇಷ ಮಾಡಿದ ತಕ್ಷಣ ಹೊರಗಿನ ಕರ್ಮಗಳು ಬಂದು ಒಳಗಡೆಗೆ ಆತ್ಮನಲ್ಲಿ ಸೇರಿಕೊಳ್ತವೆ. ಆ ಆತ್ಮ ಕರ್ಮಗಳನ್ನು ನಾವು ತೆಗಿಲಿಕ್ಕೆ ಆಗುಲ್ಲ.
ಹೇಗೆ ತೆಗೆಯೋದು? ಶರೀರವನ್ನು ತೆಗಿಬಹುದು. ಶರೀರವನ್ನು ಹೇಗೆ ತೆಗಿಬಹುದು? ಏನು ಒಂದು ಬುಚ್ಚು ಕುಳಿತಂದ್ರೆ ಆಯ್ತಲ್ಲ, ಶರೀರ ಇಲ್ಲೇ ಬೀಳ್ತೈತಿ. ಇದನ್ನು ಬಹಳ ಜಲ್ದಿ ತೆಗಿಬಹುದು. ಆದರೆ ಇದು ಒಂದನ್ನು ತೆಗೆದ್ರೆ ಮೋಕ್ಷ ಆಗಬಹುದೇನು? ಇಲ್ಲ, ಇದನ್ನೂ ತೆಗಿಬೇಕು. ಒಳಗಡೆಗೆ ಸೇರಿರ್ತಕ್ಕಂತಹ ಕರ್ಮಗಳನ್ನು ಕೂಡ ತೆಗೆದು ಹಾಕಬೇಕು. ಹೇಗೆ ತೆಗೆದು ಹಾಕೋದು? ಅದಕ್ಕೊಂದು ತಪಸ್ಸಿದೆ. ಅದಕ್ಕೆ 10 ಧರ್ಮಗಳನ್ನು ಧಾರಣೆ ಮಾಡಬೇಕು. ಸಂಯಮವನ್ನು ಧಾರಣೆ ಮಾಡಿ ಹೊಸ ಕರ್ಮಗಳನ್ನು ತಡೆಯಬೇಕು. ಹಳೆ ಕರ್ಮಗಳನ್ನು ತಪಸ್ಸಿನ ಮೂಲಕ ಹೊರ ತೆಗೆಯಬೇಕು. ತಪಸ್ಸು ಅಂತಂದ್ರೆ ಆತ್ಮನನ್ನ ಕಾಯಿಸುವುದು. ಶರೀರವನ್ನು ಮತ್ತು ಆತ್ಮನನ್ನ ಕಾಯಿಸಿ ಹೊರ ತೆಗೆಯುವುದು. ನೀರಲ್ಲಿ ಉಪ್ಪು ಸೇರಿಕೊಂಡಿದೆ, ಅದನ್ನು ಕಾಯಿಸಿ ತೆಗಿಬೇಕಲ್ಲ, ಅದು ಬಾಷ್ಪಾಗಿ ಹೋಗ್ತದೆ. ಅದೇ ತರ ಆತ್ಮನಲ್ಲಿರ್ತಕ್ಕಂತಹ ಆತ್ಮನನ್ನ ನಾವು ಕಾಯಿಸ್ತೇವೆ ಅಂತಂದ್ರೆ ಕರ್ಮ ಇಲ್ಲೇ ಉಳಿತದೆ. ಆತ್ಮ ಬಾಷ್ಪಾಗಿ ಅಖಂಡ ರೂಪದಲ್ಲಿ ಸಿದ್ಧ ಪರಮೇಷ್ಠಿಯಾಗಿ ಮೋಕ್ಷಕ್ಕೆ ಹೋಗ್ತದೆ. ಎಷ್ಟು ಒಳ್ಳೆಯ ಉದಾಹರಣೆ, ಎಷ್ಟು ಒಳ್ಳೆಯ ಉದಾಹರಣೆ. ಆತ್ಮನನ್ನ ಕಾಯಿಸಿದಾಗ ಆತ್ಮನೂ ಕೂಡ ಬಾಷ್ಪ ಆಗಿ ಈ ಕರ್ಮದ ಉಪ್ಪಿನ ಕಣಗಳನ್ನೆಲ್ಲ ಇಲ್ಲೇ ಬಿಟ್ಟು ಶರೀರವನ್ನು ಕೂಡ ಇಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಆತ್ಮನನ್ನ ಆ ನೀರನ್ನ ಕಾಯಿಸಿದಾಗ ಉಪ್ಪು ಇಲ್ಲೇ ಉಳಿಯಿತು. ಆಮೇಲೆ ನೀರು ಯಾವ ಪಾತ್ರೆಯಲ್ಲಿ ಇಟ್ಟಿದೆ ಆ ಪಾತ್ರೆನೂ ಇಲ್ಲೇ ಉಳಿಯಿತು. ಯಾವುದು ಮೇಲೆ ಹೋಯಿತು? ನೀರು ಮೇಲಕ್ಕೆ ಹೋಯಿತು. ನೀರು ಮೇಲಕ್ಕೆ ಹೋದಂತೆ ಶರೀರ ಮತ್ತು ಕರ್ಮಗಳು ಇಲ್ಲೇ ಉಳಿದು ಆತ್ಮ ಮಾತ್ರ ಶುದ್ಧ ಪರಮೇಷ್ಠಿಯಾಗಿ ಶುದ್ಧಗತಿಗೆ ಹೋಗ್ತದೆ. ನೀರು ಮತ್ತು ಉಪ್ಪು, ಉಪ್ಪಿನ ಸಂಗಡ ನೀರಿನ ಸಂಗಡ ಉಪ್ಪಿನ ಯಾವ ಸಂಬಂಧ? ಸಂಶ್ಲೇಷ ಸಂಬಂಧ. ಹಾಗೇನೆ ಆತ್ಮನ ಸಂಗಡ ಕರ್ಮಗಳ ಸಂಬಂಧ ಯಾವ ಸಂಬಂಧ? ಸಂಶ್ಲೇಷ ಸಂಬಂಧ. ಸಂಶ್ಲೇಷ ಸೇರಿಕೊಂಡದ್ದು, ಪರಸ್ಪರದಲ್ಲಿ ಮಿಶ್ರ ಆದದ್ದು, 2 ದ್ರವ್ಯಗಳ ಮಿಶ್ರಣ. ಆದರೆ ನೀರಿನ ಸಂಗಡ ಪಾತ್ರೆಯ ಸಂಬಂಧ ಯಾವ ಸಂಬಂಧ? ಸಂಯೋಗ ಸಂಬಂಧ. ಹಾಗೇನೆ ಆತ್ಮನ ಸಂಗಡ ಶರೀರದ ಸಂಬಂಧ ಯಾವ ಸಂಬಂಧ? ಸಂಯೋಗ ಸಂಬಂಧ. ಶರೀರನ್ನ ನಾವು ಸಹಜವಾಗಿ ಬೇರೆ ಮಾಡಬಹುದು. ಆದರೆ ಶರೀರ ಬೇರೆ ಆಯಿತು ಅಂತಂದ್ರೆ ಕರ್ಮಗಳು ಬೇರೆ ಆಗೋಲ್ಲ. ಶರೀರವನ್ನ ಬೇರೆ ಮಾಡಲಿಕ್ಕೆ ಎಷ್ಟೋ ಸಾಧನಗಳಿವೆ. ಈಗ ಬೇಕು ಅಂತಂದ್ರೆ ಈಗ ಬೇರೆ ಮಾಡಬಹುದು. ಆದರೆ ಕರ್ಮ ಈಗ ಬೇಕು ಅಂತಂದ್ರೆ ಈಗ ಬೇರೆ ಮಾಡಿ ಮೋಕ್ಷಕ್ಕೆ ಹೋಗಬಹುದೇನು? ಇಲ್ಲ. ಅದಕ್ಕಾಗಿ ಕರ್ಮಗಳ ಸಂಬಂಧ, ಸಂಶ್ಲೇಷ ಸಂಬಂಧ, ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಸಂಬಂಧ ಸಂಶ್ಲೇಷ ಸಂಬಂಧ ಇದೆ. ಈ ಸಂಶ್ಲೇಷ ಸಂಬಂಧವನ್ನ ಬೇರೆ ಮಾಡಲಿಕ್ಕೆ ನಾವು ದಶಲಕ್ಷಣ ಪರ್ವವನ್ನು ಆಚರಿಸ್ತಾ ಇದ್ದೇವೆ. ಅವುಗಳ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆ ದಶಲಕ್ಷಣ ಪರ್ವಗಳ 10 ಧರ್ಮಗಳ ಸ್ವರೂಪವೇ ನನ್ನ ಆತ್ಮ ಸ್ವರೂಪ ಅಂತ ತಿಳ್ಕೊಳ್ತಾ ಇದ್ದೇವೆ. ಈ ಆತ್ಮ ಸ್ವರೂಪವನ್ನು ತಿಳಿದುಕೊಂಡು ನಾವು ಸಂಶ್ಲೇಷ ಸಂಬಂಧದಿಂದ ಬೇರೆ ಆಗ್ತೇವೆ ಅಂತಂದ್ರೆ ಮತ್ಯಾವ ಸಂಬಂಧನೂ ಕೂಡ ನಮ್ಮ ಆತ್ಮನಲ್ಲಿ ಉಳಿಯುವುದೇ ಇಲ್ಲ. ತಾದಾತ್ಮ್ಯ ಸಂಬಂಧ ಅದು ಉಳಿಯಿಲ್ಲ, ಸಂಶ್ಲೇಷ ಸಂಬಂಧ ಅದು ಉಳಿಯಿಲ್ಲ, ಸಂಯೋಗ ಸಂಬಂಧ ಅದು ಉಳಿಯುವುದಿಲ್ಲ. ಒಂದು ಉಳ್ಕೊಳ್ತದೆ. ಯಾವುದು? ಅವಿನಾಭಾವ ಸಂಬಂಧ. ಆತ್ಮನ ಜೊತೆಯಲ್ಲಿರ್ತಕ್ಕಂಥ ಜ್ಞಾನದ ಸಂಬಂಧ ಅವಿನಾಭಾವ ಸಂಬಂಧ. ಆತ್ಮ ಮತ್ತು ಜ್ಞಾನ ಎರಡೂ ಸೇರಿ ಮೋಕ್ಷಕ್ಕೆ ಹೋಗಿಬಿಡ್ತವೆ. ಈ ತರ ಚಿಂತನೆ ಮಾಡುವುದು ಇದು ಭೇದ ಜ್ಞಾನ. ಭೇದ ಜ್ಞಾನ, ಭೇದ ಜ್ಞಾನ. ಈ ಭೇದ ಜ್ಞಾನದಿಂದ ಮೋಕ್ಷವನ್ನ ಪಡೆದಿದ್ದಾರೆ ಅನಾದಿ ಕಾಲದಿಂದ ಭವ್ಯ ಜೀವಿಗಳು. ಇದೇ ಭೇದ ಜ್ಞಾನದಿಂದ ಮೋಕ್ಷಕ್ಕೆ ಹೋಗುವಂತ ಸಂಭಾವನೆ ಮುಂದೆಯೂ ಇದೆ. ಈ ಸಭೆಯಲ್ಲಿ ಎಷ್ಟು ಜನರಿಗಿದೆ ಅದೇನು ನಾವು ಹೇಳಲಿಕ್ಕಾಗಲ್ಲ. ಯಾರು ಪ್ರವಚನ ಗಟ್ಟಿಯಾಗಿ ಕೇಳಿ ಇದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ತಾರೆ, ಚಿಂತನೆ ಮಾಡ್ತಾರೆ ಬಾರಿ ಬಾರಿಗೆ, ನಿಶ್ಚಿತ ಅವರಿಗೂ ಕೂಡ ಭೇದ ಜ್ಞಾನ ಉತ್ಪನ್ನ ಆಗಿ ಕಾಲಾಂತರದಲ್ಲಿ ಅಕಿಂಚನ್ಯ, ಉತ್ತಮ ಅಕಿಂಚನ್ಯ ಧರ್ಮದ ಮೂಲಕ, ತ್ಯಾಗದ ಮೂಲಕ ಖಾಲಿಯಾಗಿ ಆತ್ಮ ಬ್ರಹ್ಮನಲ್ಲಿ ತಲ್ಲೀನತೆಯನ್ನು ಹೊಂದಿ ಸಿದ್ಧ ಪರಮೇಷ್ಠಿಗಳಾಗತಕ್ಕಂಥ ಇದೊಂದು ವಿಧಿ ಇದೆ. ಈ ವಿಧಿಯಲ್ಲಿ ಕರ್ಮಗಳೆಲ್ಲ ಕರಗಿ ಹೋಗಿ ಸಂಯೋಗ ಸಂಬಂಧದ ಶರೀರವು ಕೂಡ ಬಿಟ್ಟು ಹೋಗಿ ಆತ್ಮ ಸಿದ್ಧ